स्वानुभूत्या च भासते चित्स्वभावाय भावाय सर्वभावान्तरचिते सर्वभावान्तरचिते. ಸಮಯ ಸಾರು ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಇಳಿಸಿ ಬಂದಿರುವಂತಹ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆ ವಿರಚಿತ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆಸುತ್ತಿದೆ. ನಿರ್ಜರ ಅಧಿಕಾರದ ಷಷ್ಟಮ ಕಲಶಿದರೆ ಸಂಸಾರಾತ್ ಪ್ರತಿಪದಮಿ ರಾಗಿಣೋ ನಿತ್ಯಮತ್ತ ಸುಪ್ತಾ ಯಸ್ಮಿನ್ ಅಪದಮಪದಂ ತದ್ವಿಬುದ್ಧ್ಯಧ್ವಮन्तಃ ಏಕೈಕೇತ ಪದಮಿದಮಿದಂ ಯತ್ರ ಚೈತನ್ಯಧಾತು ಶುದ್ಧ ಶುದ್ಧ ಸ್ವರಸವರತ ಸ್ಥಾಯಿ ಭಾವತ್ವಮೇತಿ. ಭಾವಾರ್ಥ ಮುಂದಿನ ಪುಟದೊಳಗೆ ಅನಾದಿ ಕಾಲದಿಂದ ಹಿಡಿದು ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳು ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ಸುಖಿ ಇದ್ದೇನೆ, ದುಃಖಿ ಇದ್ದೇನೆಂದು ಕೇವಲ ಪರ್ಯಾಯ ಮಾತ್ರವನ್ನು ನಾನೆಂದು ಮನ್ನಿಸುತ್ತಾರೆ. ಅಂಥ ಸ್ವಾದದ ಅನುಭವ ಮಾಡುತ್ತಾರೆ. ಆದುದರಿಂದ ಸರ್ವ ಜೀವರಾಶಿಯು ಅನುಭವಿಸುತ್ತಿರುವುದೆಲ್ಲವೂ ಅಸತ್ಯವಿದೆ, ಜೀವದ ಸ್ವರೂಪವಂತೂ ಅಲ್ಲ. ಹೇಗಿದೆ ಸರ್ವ ಜೀವರಾಶಿಯು? ಪ್ರತಿಪದಂ ನಿತ್ಯಮತ್ತಃ. ಪ್ರತಿಪದಂ ಎಂಥ ಪರ್ಯಾಯವನ್ನು ಪಡೆಯುತ್ತದೆ, ಅದೇ ರೂಪ ನಿತ್ಯಮತ್ತಃ, ಅದೇ ರೂಪದಂಥ ಅಭಿಪ್ರಾಯವುಳ್ಳಂತಾಗುತ್ತದೆ. ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೆಯೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗುವುದಿಲ್ಲ. ಏನು ಮಾಡಿದ್ರೆ, ಯಾವುದೇ ಕಾಲದಲ್ಲಿಯೂ ಯಾವುದೇ ಉಪಾಯ ಮಾಡಿದ ಮೇಲೇನು ಆ ರೂಪದ ಅನುಭವ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರ್ದು ಹೋಗಿದೆ ಅವ್ರದ್ದು ಹೇಗೆ ಹೋಯ್ತಾರೆ, ಹೇಗೆ ಹೋಯ್ತು? ಅರೆ, ಅದರ ಸಲುವಾಗಿ ಅಪೂರ್ವ ಪುರುಷಾರ್ಥ ಮಾಡುವಂಥ ವಿಲಕ್ಷಣ ಜೀವ, ವಿಲಕ್ಷಣ ಜೀವ. ಸಾಮಾನ್ಯ ಜೀವಕ್ಕ ಅದು ಅತ್ಯಂತ ಅಸಾಧ್ಯ ಆಗಿ ಹೋಗಿದೆ ರೀ, ಇದುವರೆಗೆ ಅಸಾಧ್ಯ ಆಗಿ ಹೋಗಿದೆ. ಅರೆ, ನನ್ನಲ್ಲೇ ಆ ಪ್ರಕಾರದ ಪಾತ್ರತೆ ಬರಲೇ ಇಲ್ಲ. ಏನೇ ಮಾಡಿದ್ರೂ, ಯಾವ ಕಾಲದಲ್ಲಿ, ಚತುರ್ಥ ಕಾಲದಲ್ಲಿದ್ರೂ ಕೂಡ, ಯಾವಾಗ ಇರಲಿಲ್ಲನ್ರಿ ನಾನು ಚತುರ್ಥ ಕಾಲದಲ್ಲಿ? ತೀರ್ಥಂಕರರ ಸಾನ್ನಿಧ್ಯದೊಳಗೆ ಯಾವಾಗ ಇದ್ದೀನೋ ಅಥವಾ ಇಲ್ರಿ? ಯಾವುದೇ ಕಾಲದಲ್ಲಿ. ಅರೆ, ನೀ ಭ್ರಾಂತಿ ಮಾಡಬೇಡ, ಈಗ ಪಂಚಮ ಕಾಲಿದೆ ಅದಕ್ಕೆ ಕಠಿಣ ಆಗಿದೆ ಅಂತ ತಿಳಿಬೇಡಪ್ಪ. ಯಾವುದೇ ಕಾಲದಲ್ಲಿ ಎಂಥದೇ ಕಾರ್ಯ ಮಾಡಿದ್ರೂ, ಎಂಥದೇ ನಿಮಿತ್ತ ಇದ್ರೂ, ಹಾಗಾದ್ರೆ ಗ್ರಂಥ ವಿಮೋಚನೆಯ ವೈಭವ ರೂಪ ಕಾರ್ಯದೊಳಗ ಈ ಮಿಥ್ಯಾತ್ವ ಬಿಟ್ಟು ಹೋಗಬಹುದೇನ್ರಿ? ನಮಗೆ ತಮಗೆ ಉಳಿದ ಯಾವುದೋ ಜೀವದ ಮಾತು ಬಿಡ್ರಿ, ನಮಗೆ ತಮಗೆ ಬಿಟ್ಟು ಹೋಗಬಹುದೇನ? ಅರೆ, ಹೋಗೋ ಸಾಧ್ಯತೆ ಅಂಥೇಳಿ ಅಂದುಕೊಂಡ್ರ ಅದು ನಮ್ಮನ್ನ ನಾವು ಇನ್ನಷ್ಟು ಪ್ರಮಾದಿ ಮಾಡೋ ಮಾತಿದೆ ರೀ. ಪರದೊಳಗೆ ಮೈ ಮರೆಯುವ ಮಾತಿದೆ. ಎಷ್ಟು ನಮ್ಮನ್ನ ನಾವು ನಮ್ಮಲ್ಲೇ ನಮ್ಮ ದೋಷವನ್ನು ನೋಡಿ ನಮ್ಮನ್ನ ನಾವು ಆ ದೋಷದಿಂದ ಬಿಡುಗಡೆ ಹೊಂದುವ ಸಲುವಾಗಿ ತೀವ್ರ ಪುರುಷಾರ್ಥ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಸಾಧ್ಯ ಇಲ್ಲ. ಅರೆ, ಸಾಮಾನ್ಯ ಜೀವರುಗಳ ಮಾತು ಇಲ್ಲ. ಅದೆಷ್ಟೋ ಮನುಷ್ಯರು ಉಪದೇಶಕ್ಕೆ ಯೋಗ್ಯನ ಇಲ್ಲ ಅಂತ ಹೇಳಿದ್ರಲ್ಲ, ಭಾವದೀಪಿಕೆ ಒಳಗೆ ಮೊನ್ನೆ ತೋರಿಸ್ತಲ್ಲ, 263ನೇ ಪುಟ ನೋಡೋದ್ರಿ. ಮತ್ತೊಮ್ಮೆ ಹೋಗಿ ಅದು ಯಾವನ ಸಲುವಾಗಿ ಹೇಳ್ತಾ ಇಲ್ಲ. ಈ ಜೀವ
ಅಧಃಪತನಕ್ಕೆ ನಿರಂತರ ಇಳಿತಾ ಇರುವಂಥ ಇವನ ಸಲುವಾಗಿ ಹೇಳ್ತಾ ಇದ್ದೀರಿ. ಅರೆ, ಧಾರ್ಮಿಕ ಕಾರ್ಯದೊಳಗ, ಲೌಕಿಕ ಕಾರ್ಯದೊಳಗ, ಯಾವ ಪ್ರಕಾರದ ಪ್ರವೃತ್ತಿ, ಸಾಮಾಜಿಕ ಕಾರ್ಯದೊಳಗ, ವ್ಯಕ್ತಿಗತ ಕಾರ್ಯದೊಳಗ ಯಾವ ಪ್ರಕಾರ ಇರಬೇಕು ಅನ್ನೋದು ಕೂಡ ವಿವೇಕ ಇಲ್ಲದೆ ಇರುವಂಥ ನಮಗ ಈ ಪ್ರಕಾರದ ಮಿಥ್ಯಾತ್ವವನ್ನ ಬಿಟ್ಟು ಕೊಡುವ ಸಲುವಾಗಿನ ಅರೆ ನಾನು ಈ ವಿಪರೀತ ಮನ್ನಣೆಯನ್ನ, ಈ ಪರ್ಯಾಯ ಬುದ್ಧಿಯನ್ನ ಬಿಟ್ಟು ಕೊಡುವ ಸಲುವಾಗಿ, ಇದರಿಂದ ಭಿನ್ನ ನನ್ನ ಜ್ಞಾತಾ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ಇದೆಲ್ಲ ನಿರ್ಮಾಣ ಆಗಿದೆ. ಇದು ಯಾವಾಗ ನಮಗೆ ವಿವೇಕ ಬರುವುದರೆ ಇದೆಲ್ಲ ನಿರ್ಮಾಣ, ಈ ವೈಭವ, ಈ ಉತ್ಸವ, ಈ ಗ್ರಂಥದ ವಿಮೋಚನೆ, ಈ ಶ್ರುತ ಪಂಚಮಿ ಅಂತ ತಿಥಿ ಅಥವಾ ಈ ಪಂಚಮಿ ಕಳೆದ ನೋಡ್ತಾ ಇದ್ದ ಹಾಗೆ ಅಷ್ಟಮಿ ಬಂತು. ಪಂಚಮಿಯ ಫಲಸ್ವರೂಪವಾಗಿ ಅಷ್ಟಮಿಯಂದಿಂದ ಏನು ಮಾಡೋದಿದೆ ರೀ? ಏನು ಮಾಡೋದಿದೆ? ನಮ್ಮ ದೋಷದ ಅವಲೋಕನೆ ನಿಜವಾಗಿ ಅಥವಾ ಸರಿಯಾಗಿ ಹಾಕಬೇಕು ಅಥವಾ ಬೇಡ್ರಿ? ಎಲ್ಲಿದ್ದೇವೆ? ಅದನ್ನೇ ಹೇಳ್ತು ಜಿನವಾಣಿಯ ಸಂಯೋಗದಲ್ಲಿ ಏನು ಬಂದ್ ಮಾಡ್ತಾ ಇದ್ದೇವೆ. ಗ್ರಂಥದ ವಿಮೋಚನೆಯಂಥ ಅದ್ಭುತ ಕಾರ್ಯದೊಳಗೆ ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ಪರ್ಯಾಯ ಬುದ್ಧಿಯನ್ನು ಬಿಟ್ಟುಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆನ? ಹಾಗಾದ್ರೆ ಈ ಕಾರ್ಯಕ್ರಮ, ಈ ತಿಥಿ ನಮ್ಗೆ ಯಾವುದಕ್ಕೆ ಉಪಯೋಗ ಆಗೋದ್ರೆ? ಯಾವುದಕ್ಕೆ? ನೋಡ್ಲಿಕ್ಕೆ, ಕೇಳಲಿಕ್ಕೆ, ತಿನ್ಲಿಕ್ಕೆ ಅಷ್ಟೇ ಏನ್ರಿ? ಅಷ್ಟೇ ಏನ? ನೋಡ್ತಾ ಇದ್ದೇವೆ, ಅರೆ ಜನ ಭಾಳ ಬಂದರು, ಅರೆ ಪ್ರವಚನ ಬಹಳ ಒಳ್ಳೆಯದಾಯಿತು, ಬಹಳ ಸುಲಭ ಆಯಿತು, ಎಲ್ಲ ತಿಳಿದು ಬರುವ ಹಾಗೆ ಆಯಿತು, ವ್ಯವಸ್ಥಾ ಬಹಳ ಚೆನ್ನಾಗಿತ್ತು, ಅಲ್ಲಿ ಮಾಡಿದ್ದು ಒಳ್ಳೆಯದಾಯಿತು, ಇಲ್ಲಿ ಅದರ ಗದ್ದಲಾಗ್ತಿತ್ತು. ಎಷ್ಟು ಪ್ರಕಾರ ತೃಪ್ತದೇವು ನಾವು ಹೇಳ್ರಿ ಹೊರಗೆ. ಅರೆ ನಮ್ಮ ಜೀವನದೊಳಗೆ ಮಹಾಭಾಗ್ಯದಿಂದಲೋ ಅಥವಾ ನಮ್ಮ ಪರೀಕ್ಷೆ ಮಾಡುವ ಸಲುವಾಗಿಯೋ ಇಂಥ ಮಹಾನ ಅವಸರಗಳು ಬರ್ತಾ ಇದ್ದಾವೆ ಶಶಿಕಾಂತ್. ಆದ್ರೆ ನಾವು ಎಷ್ಟು ಯಾವ ರೂಪದಿಂದ ಅದರದ ಉಪಯೋಗ ಮಾಡಿಕೊಳ್ಳದ್ದನ ಪರ್ಯಾಯದೊಳಗನ ಪರದೊಳಗನ ಎಷ್ಟು ತನ್ಮಯ ಇರ್ತೇವಲ್ಲ ಅಷ್ಟು ನಿಜವಾಗಿ ನಮ್ದು ಅತ್ಯಂತ ಬೀಭತ್ಸ ಹಾನಿ ಮಾಡ್ಕೊಳ್ತೇವ್ರಿ ನಾವು. ಅಷ್ಟ ಇಷ್ಟ ಅಲ್ಲ, ಅತ್ಯಂತ ಬೀಭತ್ಸ ದುರ್ದಶಾನಕ ಹಾನಿ ಮಾಡ್ಕೊಳ್ತೇವೆ. ಇದೇನಿಲ್ಲ, ಸ್ವಾಭಾವಿಕತೆ ಅಥವಾ ಉದಾಸೀನತೆ ಅಥವಾ ವೈಭವ ಅಥವಾ ಅದರದೊಂದು ಮಹಿಮೆ ನಮ್ಮ ದೃಷ್ಟಿಯೊಳಗೆ ಎಲ್ಲಿದೆ? ಕಿಳುವೆಳೆದೊಳಗೆ, ನಡುವೆಳೆದೊಳಗೆ, ಗ್ರಂಥ ನಡುವೆಳೆದೊಳಗೆ, ಗ್ರಂಥದ ಪುಟ ತೆಗೆಯುವೆಳೆದೊಳಗೆ ಅಂದಿನ ಯಾವ ತಿಥಿ ಇತ್ತಲಾದ ಜ್ಯೇಷ್ಠ ಶುಕ್ಲ ಪಂಚಮಿ, ಅದು ಶುಕ್ಲ ಏನಾಯ್ತರಿ ನಮ್ಮ ಜೀವನದೊಳಗೆ? ಅದರ ಸ್ಮರಣೆ ನಮ್ಮ ಜೀವನದೊಳಗೆ ಏನು ಶುಕ್ಲತೆಯನ್ನು ತಂದಿತ್ರಿ, ಇನ್ನಷ್ಟ ಅಂಧತ್ವವನ್ನ ತಂದಿತ್ತಲ್ಲ. ಅರೆ ಪರ್ಯಾಯದೊಳಗೆ ರಥ ಏನು ಹೇಳಿದ್ರು? ಪ್ರತಿಪದಂ ನಿತ್ಯಮತ್ತಾಹ. ಪ್ರತಿಪದಂ ನನ್ನ ಪದದ ವಿರೋಧಿಯಾದಂಥ ಪದದೊಳಗೆ ನಿತ್ಯ ಮತ್ತಾಹ. ನನ್ನ ಪದದ ಅರ್ಥಾತ್ ನನ್ನ ಸ್ವಭಾವದ ವಿರೋಧಿ ಇದೆ, ಅದು ಪ್ರತಿಪಕ್ಷಿ ಅಂತ್ಯವಲ್ಲ. ಹಾಗೆ ಪ್ರತಿಪದ, ಪ್ರತಿಪಕ್ಷಿ ತ್ರಿಕಾಲಿ ಸ್ವಭಾವ ರೂಪದ ಏನು ಪದ ಇದೆ ಅದರದ ವಿರೋಧ ಮಾಡುವಂಥದ್ದಿದೆ. ಅದರಲ್ಲೇ ನಾವು ನಿತ್ಯ ಮತ್ತ ದೇವರೇ, ನಿತ್ಯ ಮತ್ ಅಂತ ಹೇಳಿ ಶಬ್ದ ಪ್ರಯೋಗ ಇದೆ ರೀ. ಮತ್ತಂದ್ರೆ ಏನ? ಅಭಿಮಾನ. ಮತ್ತಂದ್ರೆ ಏನ? ಅಹಂಕಾರ. ಯಾವುದರೊಳಗ? ಸ್ವಭಾವದ ವಿರೋಧ ಮಾಡುವಂತಹ, ಸ್ವಭಾವವನ್ನು ಹೊಸೆದ ಹಾಕುವಂಥ, ಸ್ವಭಾವವನ್ನು ತಲೆ ಕೆಳಗೆ ಮಾಡುವಂಥ, ಸ್ವಭಾವವನ್ನು ಅತ್ಯಂತ ನಿರ್ದಯತೆಯಿಂದ ಮೆಟ್ಟಿ ನಿಲ್ಲುವಂಥ ಆ ಪರ್ಯಾಯದೊಳಗ ಮತ್ತ
ಮತ್ತದೇವ್ರಿ. ಅರೇ ಆ ಪರ್ಯಾಯದೊಳಗೆ ತನ್ನತನ ಇತ್ತನ, ಅದಕ್ಕಿಂತ ಇದು ಬಹಳ ಮುಂದಿನ ಶಬ್ದ ಇದೆ ರೀ, ಮತ್ತನ್ನುವಂಥ ಶಬ್ದ. ಅದರೊಳಗನ ಅಭಿಮಾನ, ಅಹಂಕಾರ ರೀ, ಅಹಂಕಾರ. ಏನು ಹೇಳುವುದ, ಸರ್ಪಕ್ಕ ಸಿಹಿ ಹಾಲನ್ನ, ಸಕ್ಕರೆ ಮಿಶ್ರಿತ ಹಾಲನ್ನು ದೀರ್ಘಕಾಲದವರೆಗೆ ಕುಡಿಸಿದರನ್ನು ಕೂಡ ಅದ ವಿಷವನ್ನೇ ಬಿಡ್ತಿದೆ. ಅದು ಯಾವಾಗೂ ಸಿಹಿ ಹಾಲು ಅಥವಾ ಅಮೃತವನ್ನ ಬಿಡುವ ಸಾಧ್ಯತೆ ಇದೆ. ಹಾಗೆ ಈ ಜೀವಕ್ಕ ಅನಾದಿಯಿಂದ ಯಾವುದರಲ್ಲಿ ತನ್ಮಯತೆ ಇದೆಯಲ್ಲ, ಅದರಲ್ಲೇ ನಿತ್ಯ ಮತ್ತಾಗ್ತಾ ಹೋಗ್ತಾ ಇದೆ ವಿಜಯಬಾಯಿ, ಮತ್ತಾಗ್ತಾ ಹೋಗ್ತಾ ಇದೆ, ಅಹಂಕಾರ ಮಾಡ್ತಾ ಹೋಗ್ತಾ ಇದೆ. ಯಾವುದ್ರೊಳಗ? ತನ್ನ ಪ್ರತಿಪಕ್ಷಿ ಪದದೊಳಗ. ನಿಜವಾಗಿ ವಿಚಾರ ಮಾಡುವಂಥ ಗಂಭೀರ ವಿಷಯ ಇದೆ. ಮತ್ತನ್ನುವಂಥ ಶಬ್ದ, ಅರೆ ಮೋಹದಿಂದ ಮತ್ತಾಗುವ ಮಾತು ಬೇರೆ, ಮದದಿಂದ ಮತ್ತಾಗುವ ಮಾತು ಬೇರೆ, ಅಜ್ಞಾನದಿಂದ ಮತ್ತು ಇರುವ ಮಾತು ಬೇರೆ. ಮದದಿಂದ, ಅರೆ ಎಂಥ ಮದ ಅದ, ತನ್ನ ಸ್ವರೂಪವನ್ನ ಅನಂತ ಕಾಲದೊಳಗ ಅನುಭವಕ್ಕ ಬಾರದೇ ಇರುವ, ತಂದುಕೊಳ್ಳುವ ಸಾಧ್ಯತೆ ಇಲ್ಲದೆ ಇರುವ ಅವಸ್ಥೆಗಳನ್ನೇ ಅನಂತ ಕಾಲ ಕಳೆದಾಯ್ತಲ್ಲ. ಈಗೊಂದು ಮಹಾನ್ ಅವಸರ ಪ್ರಾಪ್ತ ಆದದ್ದ ಇದೆ. ಈ ಅವಸರ, ಅರೆ ಬರೇ ಮನುಷ್ಯ ಜೀವನ, ಜೈನ ಕುಲ, ಜಿನೇಂದ್ರ ಪ್ರಭುವಿನ ದರ್ಶನ, ಜಿನವಾಣಿಯ ಶ್ರವಣ, ಇದಷ್ಟೇ ಅಲ್ಲ. ನಮ್ಮ ತಮ್ಮ ಜೀವನದೊಳಗ ಇದಷ್ಟೇ ಅಲ್ಲ. ಇಂಥ ಪರ್ವತಿಥಿಗಳ ಆಚರಣೆ ಮಾಡುವ ಸದ್ಭಾವನೆ, ಆಚರಣೆ ಮಾಡ್ತಾ ಇರುವಂಥ ಸುಯೋಗ ಸಾಮಾನ್ಯ ಮಾತಲ್ರಿ. ನೋಡ್ರಿ, ಅಪರಾಧಿ ತನ್ನನ್ನ ಅಪರಾಧಿ ಅಂತ ಹೇಳಿ ತಿಳ್ಕೊಂಡ ಅಂತಂದ್ರೆ ಮುಖ ಎತ್ತುವುದಿಲ್ರಿ. ಅಪರಾಧಿ ತನ್ನ ಅಪರಾಧವನ್ನ ತಿಳಿದಿದ್ರ ಅವ ಸಹಜವಾಗಿ ಇರ್ತಾನ್ರಿ. ಎರಡು ಮಾತಾಡು. ಅಪರಾಧಿ ತನ್ನ ಅಪರಾಧವನ್ನ ತಿಳಿತಿದ್ದ ಅಂತಂದ್ರ ಅವ ಮುಖ ಎತ್ತುವುದಿಲ್ಲ. ಅಪರಾಧಿ ತನ್ನ ಅಪರಾಧವನ್ನ ತಿಳಿತಾ ಇರಲಿಲ್ಲ ಅಂತಂದ್ರ ಸಹಜವಾಗಿ ಇರ್ತಾನ್ರಿ. ಅಪರಾಧಿಗೆ ಅವನ ಅಪರಾಧವನ್ನೇ ತಿಳಿಸಿಕೊಡುವ ಸಂದರ್ಭಗಳಲ್ಲಿ ಕೂಡ ಅವ ತನ್ನ ಅಪರಾಧವನ್ನು ತಿಳ್ಕೊಳ್ಳೋದಿಲ್ಲ, ಅವಲೋಕನೆ ಮಾಡೋದಿಲ್ಲಲ್ಲ, ಅವ ಅದೊಂದು ಮಾತಾಡ. ನಾವು ಯಾವ ಚೌಕಟ್ಟಿನೊಳಗೆ ಕೂಡ್ತೇವೆ ಅನ್ನೋದು ತಮ್ಮನ್ನ ತಾವು ನೋಡ್ಕೊಳ್ಳೋದ ಮತ್ತು ಸಮಯ ಇರುಗಳೊಳಗೆ ಜಾಗೃತ ಆಗೋದು. ಇಹವಿಧ ಗಯೇ ನಮಿಲೆ, ಇದು ಹೊರಟು ಹೋಯ್ತು ವಿಧಿ ಸಮಯ. ಅರೆ ವಿಧಿಯು ಎಲ್ಲ ಪ್ರಕಾರದ ಅನುಕೂಲತೆಯನ್ನು ಕೊಟ್ಟು ನೋಡಿದೇರಿ. ಇನ್ನು ವಿಧಿಯ ವಶ ನಾವು ಆಗಿ ಹೋದೆವು ಅಂತಂದ್ರೆ ಮುಗೀತಾರೆ. ಅದು ಯಾವಾಗೂ ನಮ್ಮನ್ನ ಸಡ್ಲು ಬಿಡೋದು ಸಾಧ್ಯ ಇಲ್ಲ. ಈಗ ಪ್ರತ್ಯಕ್ಷ ನಮ್ಮ ಜೀವನದಲ್ಲಿ ತಾಜಾ ಆಗಿರುವಂಥ ಘಟನಾ ವಿಶೇಷದ ಮೂಲಕ ನಮ್ಮ ಜೀವನ, ನಮ್ಮ ಪರಿಣಾಮ, ನಮ್ಮ ವಿಚಾರ ಸರಣಿ, ನಮ್ಮದ ಅದರಲ್ಲೇ ಬಾಹ್ಯ ಕಾರ್ಯದಲ್ಲಿ ಇರುವಂಥ ತೃಪ್ತಿಯ ಭಾವ, ಇವುಗಳದ್ದು ಒಂದಿಷ್ಟು ನಾವು ಅವಲೋಕನೆ ಮಾಡಲಿಕ್ಕೆ ಅವಕಾಶ ಇದೆ. ಇದ್ದ ಹಾಗೆ ರಾಜಮಲ್ ಪಾಂಡೆ ಅವರದ್ದಂತೂ ಅಮೃತ ಚಂದ್ರಾಚಾರ್ಯರ ಕಲಶದ ಕುರಿತು ಚರ್ಚೆ ನಡೆದದ್ದನೇ ಇದೆ. ಯಾವ ರೀತಿ ನಮ್ಮ ದೋಷವನ್ನು ನಾವು ಅವಲೋಕನೆ ಮಾಡಿಕೊಳ್ಳೋದು ಸಾಧ್ಯ ಇದ್ರೆ ಮಾಡಿಕೊಳ್ಳೋದ್ರೆ. ಪ್ರತಿಪದಂ ನಿತ್ಯಮತ್ತಃ, ಎಂಥ ಪರ್ಯಾಯವನ್ನು ಪಡೆಯುತ್ತದೆ ಅದೇ ರೂಪದಂಥ ಅಭಿಪ್ರಾಯ ಉಳ್ಳದ್ದಾಗುತ್ತದೆ. ಎಂಥ ಪರ್ಯಾಯವನ್ನು ಪಡೆಯುತ್ತದೆ, ಯಾವುದ? ಮಿಥ್ಯಾದೃಷ್ಟಿ ಜೀವರಾಶಿ ಅಂತೇಳಿ ಹೇಳಿದರು. ನಮ್ಮನ್ನೇನು ಪ್ರತ್ಯೇಕವಾಗಿ ಹೇಳುವ ಸಲುವಾಗಿ ನಾವು ಪ್ರತ್ಯೇಕವಾಗಿ ಕಾರ್ಯ ಏನು ಮಾಡ್ತಾ ಇಲ್ಲರಲ್ಲ, ಅದಕ್ಕೆ ಜೀವರಾಶಿ.
ಹಾಗಾದ್ರೆ ಆ ಜೀವರಾಶಿಯೊಳಗೆ ನಾನೂ ಇದ್ದೇನೆ ಅನ್ನುವಂಥ ಒಂದು ಸಣ್ಣ ವಿಷಯ ಕೂಡ ಈ ಜೀವದ ಜ್ಞಾನಕ್ಕೆ ಗ್ರಾಹ್ಯ ಆಗೋದ ಅತ್ಯಂತ ಪುರುಷಾರ್ಥದ ಮಾತಿದೆ ಗೌರಮ್ಮ. ಆ ಜೀವರಾಶಿಯೊಳಗ ನಾನು ಇದ್ದೇನೆ ಮೊದಲನೇ ಮಾತು. ಅರೆ ಹಾಗಾದ್ರೆ ನನಗೂ ಹೇಳ್ತಾ ಇದ್ದಾರೆ. ಆಮೇಲೆ ಮೂರನೇ ಮಾತಿದೆ, ಓಹೋ ಇದು ನನಗೆ ಹೇಳ್ತಾ ಇದ್ದಾರೆ. ಅರೆ ನನಗೂ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ವೇಳೆ ಮೊದಲನೇ ಭೂಮಿಕೆಯೊಳಗೆ ಮೊದಲಿಗೆ ಲಕ್ಷ್ಯದೊಳಗೆ ಬರಲಿಲ್ಲ ಅಂತಂದ್ರ ನನಗೆ ಹೇಳ್ತಾ ಇದ್ದಾರೆ ಅನ್ನುವುದರ ಕಡೆಗೆ ಇವು ಜಾಗೃತ ಹೇಗಾಗೋ ಸಾಧ್ಯ ಇದೆ. ಯಾವ ಪರ್ಯಾಯವನ್ನ ಪಡೆಯುತ್ತದೆಯೋ ಅದರಲ್ಲಿ ಅದೇ ರೂಪದ ಅನುಭವ ಮಾಡ್ತೀವಿ. ಪರ್ಯಾಯವನ್ನು ಯಾರು ಪಡೀತಾರೆ ಬಾಲಚಂದ್ರ? ಯಾರು ಪಡೀತಾರೆ ಪರ್ಯಾಯವನ್ನ? ಯಾರು ಪಡೀತಾರೆ? ಯಾರಿಗೆ ಪ್ರಾಪ್ತ ಆಗ್ತಿದೆ ಪರ್ಯಾಯ? ಯಾರು ಪಡೀತಾರೆ ಪರ್ಯಾಯ? ಯಾರಿಗೆ ಪ್ರಾಪ್ತ ಆಗ್ತಿದೆ? ಅರೆ ಜ್ಞಾನದ ಜ್ಞೇಯದೊಳಗೆ ಬರ್ತಿದೆ ರೀ. ಜ್ಞಾನಕ್ಕೆ ಪ್ರಾಪ್ತ ಆಗ್ತಿದೆ, ಜ್ಞಾನದ ಗ್ರಾಹ್ಯ ಆಗ್ತಿದೆ, ಜ್ಞಾನ ಗ್ರಾಹಕ ಇದೆಯಲ್ಲ ಅಂಥೇಳಿ ಗ್ರಾಹ್ಯ ಆಗ್ತಿದೆ. ಪರ್ಯಾಯ ಯಾವ ಪರ್ಯಾಯವನ್ನ ಜ್ಞಾನ ಪಡಿತಿದೆಯೋ ಅದರಲ್ಲೇ ಅದು ಮತ್ತಾಗಿ ಹೋಗ್ತಿದೆ, ಅದರಲ್ಲೇ ಮುಳುಗಿ ಹೋಗ್ತಿದೆ, ಆ ರೂಪದ್ದನ್ನ ಅನುಭವ ಮಾಡ್ತಿದೆ. ಜ್ಞಾನ ರೀ, ಎಂಥ ಉಚ್ಚ ಕೋಟಿಯ ಜ್ಞಾನ. ಈಗ ಬಂತಲ್ಲ ಸಂಪದದೊಳಗೆ ಏನು ಬಂತು? ಇವು ತುಂಬ ಉಚ್ಚ ಕೋಟಿಯ ಮಾತುಗಳಿವೆ. ಮುಂದೇನು ಹೇಳಿದರು ಯಾರಿಗೆ ಗೊತ್ತು? ಅದರದೆಲ್ಲ ಅವಲೋಕನೆ ಮಾಡಲಿಕ್ಕೆ ನಾನೇ ಕೂತಿದ್ದೇನಲ್ಲ, ಪರೀಕ್ಷೆ ಮಾಡಲಿಕ್ಕೆ ಕೂತಿಲ್ಲ. ಆದರೆ ನನಗೆ ನಿಜವಾಗಿನ ಆ ವಾಕ್ಯಗಳನ್ನು ಓದು ಎಳೆದೊಳಗೆ, ಯಾವ ವಾಕ್ಯವನ್ನು ಓದು ಎಳೆದೊಳಗ ಅಷ್ಟ ಅದರಲ್ಲಿ ಇಳಿಯುವಂಥ ಪ್ರಯತ್ನ ಮಾಡ್ತೇನೆ. ಇವಂತೂ ತುಂಬ ಉಚ್ಚ ಕೋಟಿಯ ಮಾತುಗಳಿವೆ. ಅರೆ ನೀನು ಅದಕ್ಕಿಂತ ಉಚ್ಚ ಕೋಟಿಯ ಸ್ವರೂಪವುಳ್ಳವಿದ್ಯಪ್ಪ. ನಿನ್ನ ಸ್ವರೂಪ ಅದಕ್ಕಿಂತ ಉಚ್ಚ ಕೋಟಿದ್ದಿದೆ. ಜ್ಞಾನಿಗಳ ನಮ್ಮನ್ನ ಕಾಣುವ ದೃಷ್ಟಿ, ನಾವು ನಮ್ಮನ್ನ ಕಾಣುವ ದೃಷ್ಟಿ ಎಷ್ಟು ವ್ಯತ್ಯಾಸ ಇದೆ ರೀ. ಎಷ್ಟು ಯಾವುದೇ ಪ್ರಕಾರದಿಂದ ಸಾಮ್ಯತೆ ಬರುವ ಸಾಧ್ಯತೆ ಇಲ್ಲ, ಅಷ್ಟು ವ್ಯತ್ಯಾಸ. ಅವರ ನಮ್ಮನ್ನ ಬಿಡಪ್ಪ, ನೀ ಬಿಡು. ಈ ಪರ್ಯಾಯದ ಬುದ್ಧಿಯನ್ನು ಬಿಡು. ಪರ್ಯಾಯ ನಾನೆನ್ನುವ ಅನುಭವವನ್ನು ಬಿಟ್ಟು, ಅದೇ ರೂಪದ ಅನುಭವವನ್ನು ಬಿಟ್ಟು, ಆ ಪರ್ಯಾಯ ಹೊರಟು ಹೋದ ನಂತರ ಕೂಡ, ಆ ಪರ್ಯಾಯ ಬರೋಕ್ಕಿಂತ ಮುಂಚೆ ಕೂಡ ಯಾವ ನೀನು ಇದ್ದಲ್ಲ ಅದನ್ನು ಒಂದಿಷ್ಟು ಅವಲೋಕನೆ ಮಾಡು. ಆ ಪರ್ಯಾಯ ಹೊರಟು ಹೋದ ನಂತರ ಕೂಡ ಯಾವ ರೂಪ ನೀನು ಇರಮಿದ್ದೀಯೋ, ಆ ಪರ್ಯಾಯ ಬರುವ ಮುನ್ನ ಕೂಡ ನೀನು ಯಾವ ರೂಪ ಇದ್ದೀಯೋ ಅದರದ್ದು ವಿಚಾರ ಮಾಡು. ಈ ವೃದ್ಧಾಪ್ಯ, ಈ ನಿಶ್ಶಕ್ತ ಅವಸ್ಥೆ, ಈ ರೋಗ ರೂಪದ ಅವಸ್ಥೆ ನಾನಾ ಪ್ರಕಾರ ರೀ, ನಾನಾ ಪ್ರಕಾರ. ಅವು ಬರೋಕ್ಕಿಂತ ಮುಂಚೆ ಬುದ್ಧಿಪೂರ್ವಕ ನಮ್ಮ ಬುದ್ಧಿ ತಿಳಿಯುವ ಹಾಗೆ ನಾವು ಇದ್ದೇವೋ ಅಥವಾ ಇಲ್ಲ. ಈ ಭವಕ್ಕಿಂತ ಮೊದಲು ಇದ್ದೇವ ಅನ್ನೋದ್ರದ್ದು ನಾವು ವಿಶ್ವಾಸ ಮಾಡೋದು ಬೇಕಿಲ್ಲ ಏನ್ರಿ? ಈ ಭವದಕ್ಕಿಂತ ಮೊದಲು ಕೂಡ ನಾನು ಯಾವುದೋ ಭವದಲ್ಲಿ ಇದ್ದೆ. ಅರೆ ಅದು ಸತ್ಯ ಇದ್ರೂ ಅದರ ವಿಶ್ವಾಸ ಮಾಡುವ ಯೋಗ್ಯತೆ ನಿನ್ನಲ್ಲೇ ಇಲ್ಲದಿದ್ರೆ ಬಿಟ್ಬಿಡು. ಆದ್ರ ಗಟ್ಟಿ ಮುಟ್ಟ ಯಾವುದೇ ಕಾರ್ಯದ ಸಲುವಾಗಿ ಸ್ವಲ್ಪ ಕೂಡ ಹಿಂಜರಿಯುವಂಥ ಭಾವನೆ ಇರಲಿಲ್ಲ ಅಂಥ ದೃಢಶಾಲಿ ಇದ್ದೆಲ್ಲ ನೀ. ಅದು ನಿನ್ನ ಜ್ಞಾನದೊಳಗೆ ಇದೆಯೋ ಅಥವಾ ಇಲ್ಲ? ಹಾಗಾದರೆ ಈಗ ಯಾವ ಈ ನಿಶಕ್ತಿ, ಈ ನೋವ, ಈ ವೇದನೆ ಏನು ಬಂದದ್ದು ಇದೆಯೋ ಅದು ನಿನ್ನದಲ್ಲ, ಅದು ನನ್ನದಲ್ಲ. ಇಷ್ಟು ತಿಳ್ಕೊಳ್ಳುವುದರೊಳಗೆ ಕಠಿಣ ಏನಿದೆ ರೀ? ಇಷ್ಟು ವಿಚಾರ ಮಾಡಿ ಆ ಅವಸ್ಥೆಯಿಂದ ಭಿನ್ನ ಆಗುವುದರೊಳಗೆ ಈ ಅವಸ್ಥೆ ಬರೋಕ್ಕಿಂತ ಮುಂಚೆ ಗಟ್ಟಿಮುಟ್ಟು ನಾನು ಇದ್ದೀನಲ್ಲ, ದೃಢಶಾಲಿ ಇದ್ದೀನಲ್ಲ, ಆ ದೃಢಶಾಲಿ ಅವಸ್ಥೆನ ಹೊರಟು ಹೋಯ್ತು ಅಂದಮೇಲೆ ಇದು ಹೊರಟು ಹೋಗೋದು ಅಥವಾ ಇಲ್ಲ ವಿಚಾರ ಮಾಡಬೇಕಲ್ಲ. ಅದು ಹೋಯ್ತೇನಿಲ್ಲ. 4 ಲಗೇಜ್ ತಗೊಂಡು ಓಡ್ತಿದ್ದೆನ್ನ, ಈಗ ಹೋಗಿ ಅಲ್ಲ, ಅದೇ ಅದು ಮುಂದೆ ಹೋಯ್ತು ಓಡ್ತಿದ್ದೇವ ಅಥವಾ ಇಲ್ರಿ?
ಈಗ ಒಂದು ಸಣ್ಣ ಬ್ಯಾಗ್ ತಗೊಂಡು ಹೋಗೋದು ಆಗ್ತಾ ಇಲ್ಲ, ಅಥವಾ ಆ ಟ್ರೈನ್ ಓಡ್ತಾ ಇರೋದು ನೋಡೇನೆ ನಮ್ಮ ಧೈರ್ಯ ಉಡಿಗೆ ಹೋಗ್ತಾ ಇದೆ. ಅಂಥ ಅವಸ್ಥೆ ಮತ್ತು ಇಂಥ ಅವಸ್ಥೆ, ಅರೇ ಅಂಥ ಅವಸ್ಥೆ ಹೊರಟೋಯ್ತಂದ ಮೇಲೆ ಈ ಅವಸ್ಥೆ ಕೂಡ ಹೊರಟು ಹೋಗೋದನೇ ಇದೆ. ಈ ಅವಸ್ಥೆ ನನ್ನದಲ್ಲ, ಆ ಅವಸ್ಥೆಯನ್ನ ನಂದ ಅಂತ ಹೇಳಿ ತಿಳ್ಕೊಂಡು ಎಷ್ಟು ಅಭಿಮಾನ ಮಾಡ್ತಿದ್ದನು, ಅದುವೇ ಹೋಯ್ತಂದ ಮೇಲೆ ಇದು ಹೋಗುವುದಿಲ್ಲೇನ? ತಿಳಿಯುವುದಿಲ್ರಿ? ತಿಳಿತೀನಿ. ಅಂಥ ಸಶಕ್ತ ಅವಸ್ಥೆ, ಬಲಿಷ್ಠ ಅವಸ್ಥೆ, ನನ್ನ ಮೇಲೆ ನಾನು ವಿಶ್ವಾಸ ಮಾಡುವಂಥದ್ದು, ನನ್ನ ಮೇಲೆ 10 ಮಂದಿ ವಿಶ್ವಾಸ ಮಾಡುವಂಥದ್ದು. ಬ್ರಹ್ಮದೇವಣ್ಣ ಬ್ರಹ್ಮಾನಂದಣ್ಣ ಅದಾರಲ್ಲ, ಹಾಗಾದ್ರೆ ಹೋಗ್ಬೋದು. ಎಷ್ಟು ಮಂದಿಗೆ ಇದರಿ ವಿಶ್ವಾಸ? ಇದೇನಿಲ್ಲ. ಹಾಗಾದ್ರೆ ಈ ವಿಶ್ವಾಸ ಇನ್ನು 10 ವರ್ಷ ಕಳೆದ ನಂತರ ಈ ದೇಹದೊಳಗೆ ನನಗೆ ಬರ್ತಿದೆಯೇನ ಅಂತ ನೀವು ವಿಚಾರ ಮಾಡ್ರಲ್ಲ. ಎಲ್ಲ ವ್ಯವಸ್ಥೆ ಮಾಡ್ತಾರೆ ಯಾತ್ರೆಯೊಳಗೆ. ಅರೆ ಕಾರ್ಯಕ್ರಮ ಮಾಡುವುದೇನು? ಓಡಾಡುವಂಥವ್ರು ವಿಜಯಭಾಯಿ ಅದಾರ, ಬಾಲಚಂದ್ರ ಅದಾರ, ಭರತಭಾಯಿ ಅದಾರ. ಎಷ್ಟು ವಿಶ್ವಾಸ! ಆ ವಿಶ್ವಾಸ ನಿಮಗೆ ಇನ್ನೊಂದು 10 ವರ್ಷ 20 ವರ್ಷ ಕಳೆದ ಮೇಲೆ ವಿಜಯಭಾಯಿ ಇರ್ತಿದೇನ? ಇನ್ನೊಬ್ಬರದ್ದು ಇರೋದು 10 ಮಂದಿದು ಇರೋದಲ್ಲ, ನಿಮ್ಮದೇ ನಿಮ್ಮ ಮೇಲೆ ಇರ್ತಿದೇನ? ಹಾಗಾದ್ರೆ ಇಂಥ ದೃಢಶಾಲಿ ಶಕ್ತಿಶಾಲಿ ಅವಸ್ಥೆನ ಹೊರಟು ಹೋಗಿದೆ ಅಂದ ಮೇಲೆ ಈ ರೋಗ ರೂಪದ ದುರ್ಬಲ ಅವಸ್ಥೆ ಹೊರಟು ಹೋಗುವುದಿಲ್ಲನ? ಹಾಗಾದ್ರೆ ಇದು ಹೊರಟು ಹೋಗಿ ಮತ್ತೊಂದು ಬರ್ತಿದೆಯಲ್ಲ, ಒಳ್ಳೇದ? ಅರೇ ನಾನು ಅವಸ್ಥಾ ಮಾತ್ರದಿಂದ ಭಿನ್ನ ಜ್ಞಾತಾದೃಷ್ಟ ಅರೂಪಿ ಚಿದ್ಘನ ಸ್ವರೂಪ ವಸ್ತುವಿದ್ದೇನೆ. ಇಷ್ಟು ವಿಶ್ವಾಸ ಮಾಡುವ ಸಲುವಾಗಿ ಆ ವಿಶ್ವಾಸದ ಮೂಲಕ ಆ ಅವಸ್ಥೆಗಳ ಪರದ್ರವ್ಯದ ನಿಮಿತ್ತದಿಂದ ಆಗ್ತಾ ಇರುವಂಥ ತನ್ನ ಭಾವದ ಅವು ಎಲ್ಲವುಗಳಿಂದ ಭಿನ್ನ ಆಗುತ್ತಿದೆ. ಆ ಭಾವದಿಂದ ಕೂಡ ಭಿನ್ನ ಆಗುತ್ತಿದೆ. ಏನು ಹೇಳಿದರಲ್ಲಿ ಎಂಥ ಅದ್ಭುತ ಮಾತು ಹೇಳಿದರು. ಅರೆ ಜೈನ ದರ್ಶನವನ್ನು ಬಿಟ್ಟು ಇಂಥ ಮಾತು ಕೇಳಲಿಕ್ಕೆ ಓದಲಿಕ್ಕೆ ಸಿಗೋದಿಲ್ಲ. ಒಂದು ಮಾತು ಜೈನರಿಗೆ ಕೂಡ ಇಂಥ ಮಾತು ಓದಲಿಕ್ಕೆ ಕೇಳಲಿಕ್ಕೆ ಸಿಗಲೇ ಇಲ್ಲ. ಅಸಂಖ್ಯ ಜೀವರುಗಳಿಗೆ ಸಿಕ್ಕೇ ಇಲ್ಲ. ನಮ್ಮಂಥವರೇ ಇರುವಂಥ ಅನೇಕ ನಮ್ಮ ಸಂಯೋಗದಲ್ಲಿ ಬಂದಿರುವ ಜೀವರುಗಳಿಗೆ ಸಿಗಲೇ ಇಲ್ಲ. ಜೀವನ ಹೊರಟೋಯ್ತೇನಿಲ್ರಿ ಸಹೋದರಂದ. ಅರೆ ಸಜ್ಜನಿಕೆ ಇರಬಹುದು, ಪರೋಪಕಾರ ಮಾಡುವಂಥ ಪ್ರವೃತ್ತಿ ಇರಬಹುದು, ಏನಿದ್ರೂ ಕೂಡ ತನ್ನನ್ನು ತಿಳಿಯುವ ಅರೆ ಈ ಪರದ್ರವ್ಯದ ಅವಸ್ಥಾ ವಿಶೇಷ ಮತ್ತು ಆ ಅವಸ್ಥಾ ವಿಶೇಷದ ಜೊತೆಗೆ ಜ್ಞಾನದ ಏಕತೆಯಿಂದ ಆಗುವಂಥ ಕ್ಷಣವರ್ತಿ ವಿಕೃತ ಭಾವದಿಂದ ನಾನು ಭಿನ್ನ ಇದ್ದೇನೆ. ಬರೀ ಜ್ಞಾನ 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 ಜ್ಞಾತ 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 ಸ್ವಭಾವಿ ಇದ್ದೇನೆ. ಇಷ್ಟು ಕಿವಿಯ ಮೇಲೆ ಬೀಳಲೂ ಇಲ್ಲ. ಅಂಥ ಉತ್ತಮ ಕುಲೋತ್ಪನ್ನ ಮನುಷ್ಯರ ಜೀವನ ಹೊರಟು ಹೋದು ಅಥವಾ ಇಲ್ರಿ? ಹೋದು ಏನಿಲ್ರಿ ಬಾಲಚಂದ್ರಬಾಯಿ? ಹಾಗಾದರೆ ಇಲ್ಲಿ ಈಗ ನಮಗೆ ಏನು ಪ್ರಾಪ್ತ ಆಗಿದೆ ಇದರ ಕುರಿತು ಒಂದಿಷ್ಟು ಗಂಭೀರವಾಗಿ ವಿಚಾರ ಮಾಡುವುದಿದೆಯೋ ಅಥವಾ ಇಲ್ಲರಿ? ಮಾಡಿದರೆ ತಮ್ಮ ಸಲುವಾಗಿ ತಾವು ತಮ್ಮಲ್ಲೇ ಮಾಡಿ ತಮ್ಮ ಜೀವನದೊಳಗ ನಿರ್ಮಲತೆಯನ್ನು ಸ್ವಾಧೀನತೆಯನ್ನು ಬಿಟ್ಟುಕೊಟ್ಟು ಪರ್ಯಾಯ ಬುದ್ಧಿಯಿಂದ ತನ್ನ ಜ್ಞಾನಮಯ ಭಾವವನ್ನು ಪ್ರತ್ಯಕ್ಷ ಭಿನ್ನವಾಗಿಸುವ ಉದ್ಯಮ ಜ್ಞಾನದ ಮೂಲಕನೇ ಮಾಡೋದಿದೆ. ಜ್ಞಾನವನ್ನು ಬದಲಾಗುವಂಥ ಭಾವಗಳಿಂದ ಭಿನ್ನ ತಿಳಿಯುವ, ಗುರುತಿಸುವ, ಅದರ ನಿರ್ಣಯ ಮಾಡುವಂಥ ಉದ್ಯಮ ಮಾಡುವುದಿದೆ. ಹೊರಗೆ ಇನ್ನು 50 ಗ್ರಂಥ ಪ್ರಕಾಶಿತ ಆದರೂ ಕೂಡ ಅತ್ಯಂತ ಯಶಸ್ವಿಪೂರ್ಣವಾಗಿ ಅವುಗಳನ್ನು ಲೋಕಾರ್ಪಣೆ ಮಾಡಿದರೂ ಕೂಡ ನಿನಗದರಲ್ಲಿ ಯಾವ ಲಾಭ?
ಆ ಗ್ರಂಥದಲ್ಲಿ ಬರುವ ಪ್ರತಿಯೊಂದು ವಾಕ್ಯದೊಳಗೆ, ಪ್ರತಿಯೊಂದು ಶಬ್ದದೊಳಗೆ ನನಗೆ ಯಾವ ಉಪದೇಶ ಇದೆ ಅದನ್ನ, ಓಹೋ ಇದು ಕೇವಲ ನನ್ನ ಸಲುವಾಗಿ, ನಾನು ಹೊರಗ ಮೈ ಮರಿಬಾರ್ದು, ಇದರ ಸಲುವಾಗಿ ಜಾಗೃತಗೊಳಿಸುವ ಸಲುವಾಗಿದೆ. ಈ ಉಪದೇಶ ನನ್ನ ಸಲುವಾಗಿದೆ. ಅರೆ ಜ್ಞಾನಿ ಗುರುಗಳು, ವಿಚಾರ ಮಾಡ್ರಿ, ಮಾಡಬೇಡ್ರಿ ನೀವು. ನಾನು ವಿಚಾರ ಮಾಡುವ ವಿಷಯ ಹೀಗಿದೆ. ಅಮೃತಚಂದ್ರ ಆಚಾರ್ಯರ ಯಾವ ಶುದ್ಧೋಪಯೋಗ ರೂಪ ಮುನಿಧರ್ಮದ ಅಂಗೀಕಾರ ಮಾಡಿದರೋ ಆ ಶುದ್ಧೋಪಯೋಗದೊಳಗ ಸ್ವಲ್ಪ ವ್ಯತ್ಯಯ ಪ್ರಭುವಿನ ವಾಣಿಯ ಪ್ರಭಾವದಿಂದ ಬರ್ತಾ ಇರೋದ, ಅವರ ಸಮ್ಯಜ್ಞಾನ ತಿಳಿದರನು ಕೂಡ ಆ ವಾಣಿಯ ಮಹಿಮೆ ಅಧಿಕ ಮಾಡಿದರು. ಅಂಥೇಳಿ ಅದನ್ನು ಲಿಪಿಬದ್ಧ ಮಾಡಿದರು. ಒಂದು. ಎರಡನೇದ, ನನ್ನ ಹಾಗೇನ ಗೃಹಸ್ಥಾವಸ್ಥೆಯ ಒಂದು ಕುಟುಂಬದ ಯಜಮಾನ ಇರುವಂಥ ಅವಸ್ಥೆಯೊಳಗೂ ಕೂಡ ರಾಜಮಲ್ಲರಂಥವರ ಆ ಕೌಟುಂಬಿಕ ಕಾರ್ಯಗಳಿಂದ ಜವಾಬ್ದಾರಿ ಏನು ಇರ್ಲಿಕ್ಕಿಲ್ರಿ ಅವರಿಗೆ, ಇದ್ದು ಅಥವಾ ಆ ಕಾರ್ಯಗಳಿಂದ ಬಿಡುವು ಮಾಡಿಕೊಂಡ ಈ ಪ್ರಕಾರದ ಟೀಕಾ ರಚನೆ. 1100 ವರ್ಷದ ಕಲಶ, 400 ವರ್ಷದ ಪೂರ್ವದೊಳಗಿನ ಟೀಕೆ ನನ್ನವರೆಗೆ ಲಭಿಸುವ ಸಲುವಾಗಿ ಅನೇಕ ಜೀವರುಗಳ ಪರಿಶ್ರಮ ಮಾಡಿದ್ದಾರೆ. ಹಾಗಾದ್ರೆ ಅದನ್ನ ನಾನು ತಿಳ್ಕೊಳ್ಳದೆ ಹೋದ್ರೆ, ನನ್ನ ಹಸ್ತಗತ ಆದ ನಂತರ ಕೂಡ ನನಗೆ ತಿಳಿತಾ ಇರುವೆಳೆದೊಳಗೂ ಕೂಡ ಅದನ್ನು ಅಂತರ್ಮುಖತೆ ಸಲುವಾಗಿ ಉಪಯೋಗ ಆಗುವ ರೂಪದಿಂದ ಅದರದ್ದ ನಾನು ಅವಲಂಬನೆ ಮಾಡಲಿಲ್ಲ ಅಂತಂದ್ರೆ, ನನಗೆ ಇನ್ನು ಇವು ಒಂದೊಂದು ಸಿಗಲಿಕ್ಕೆ ಯಾವ ಅನಂತ ಕಾಲ ಬೇಕಾಗಿತ್ತೋ ಅಂಥ ಅನಂತಾನಂತ ಕಾಲ ಕಳೆದ ನಂತರ ಕೂಡ ಇಂಥ ಅವಸರ ಸಿಗೋ ಸಾಧ್ಯ ಇಲ್ಲ. ಇದು ನಿಸರ್ಗ ನಿಯಮ ಇದೆ. ಏನು ಹೇಳ್ತಾ ಇದ್ದಾರೆ ನೋಡ್ರಿ. ಇನ್ನೊಂದ್ಸಲ ಭಾವಾರ್ಥ ಯಾಕೆ ಅಂತಂದ್ರೆ ಈ ಪದಖಂಡಕ್ಕ ಅದ ಅತ್ಯಂತ ಭದ್ರ ಪಾಯ ಇದೆ ರೀ. ಅನಾದಿ ಕಾಲದಿಂದ ಹಿಡಿದು ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳು ನಾನು ದೇವನಿದ್ದೇನೆ, ಅರೇ ನಾನು ದುಃಖಿ ಇದ್ದೇನೆ ಅನ್ನೋದು ಮೊದಲು ಹೇಳಲಿಲ್ಲ. ಯಾಕೆ ಅಂತಂದ್ರೆ ದುಃಖಿ ಇರುವುದರೊಳಗೆ ತಿರಿಯಂಚ ನಾರಕಿ ಅಂತೂ ಪ್ರಕಟ ರೂಪದಿಂದ ದುಃಖಿ ಇದ್ದಾವೆ. ಮೊದಲ ಸುಖದ ಮಾತು ಹೇಳಿದ್ರೆ ಯಾಕೆ ಅಂತಂದ್ರೆ ಸುಖದೊಳಗೆ ಈ ಜೀವನಿಗೆ ಬರ್ತಿದೆ ಅಹಂಕಾರ. ಸುಖ ಅಂತೂ ಅದು ಇರುವುದಿಲ್ಲ, ಭಾಸ ಇದೆ, ಅದರಲ್ಲೇ ಬರ್ತಿದೆ ಅಹಂಕಾರ. ಇವ ಅಹಂಕಾರದಿಂದ ತಲೆ ಎತ್ತಿ 2 ಹೆಜ್ಜೆ ಇಡುವುದರೊಳಗ ಇವನ ತಲೆ ಮೇಲೆ ವಜ್ರಪಾತ ಆಗಿರ್ತಿದೆ, ಆದರೆ ಇವನಿಗೆ ಕಾಣುವುದಿಲ್ಲ. ಇವನನ್ನ ಧರಾಶಾಹಿ ಮಾಡುವಷ್ಟಲ್ಲ, ಆದರೆ ಎಷ್ಟ ಪಾತಾಳದವರೆಗೆ ತಳ್ಳುವಷ್ಟು ಆರು ಬಂದು ಬಿದ್ದಿರ್ತಿದ್ದಾರೆ ಇವನ ತಲೆ ಮೇಲೆ. ಅದು ಗೊತ್ತಾಗ ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ನಾನು ಸುಖಿ ಇದ್ದೇನೆ. ಆಮೇಲೆ ದುಃಖಿ ಹೇಳಿದ್ರಲ್ಲ, ಅದು ಯಾವುದರ ಸಲುವಾಗಿ ಹೇಳಿದ್ದಾರೆ ತಿಳಿತಿದೆ ಅಂದ್ರೆ ಕ್ರಮ. ನಾನು ದೇವಿದ್ದೇನೆ, ಮೊದಲು ದೇವಿದ್ದೇನೆ. ಅದೇ ದೇವಂದ್ರೆ ಏನು? ಎಲ್ಲ ಪ್ರಕಾರದ ಅನುಕೂಲತೆ ಇರುವಂಥ ಮನುಷ್ಯ. ಇಲ್ಲಿ ದೇವ ಮನುಷ್ಯ ಇದು ನಾಮಕರ್ಮ ಅಥವಾ ಗತಿ ವಿಶೇಷ ಅಥವಾ ಸ್ಥಾನ ವಿಶೇಷದ ಮಾತಿಲ್ಲ.
ನಾನು ದೇವಿದ್ದೇನೆ ಅರ್ಥಾತ್ ನಾನು ಎಲ್ಲ ಪ್ರಕಾರದ ಅನುಕೂಲತೆಯಿಂದ ಯುಕ್ತ ಇದ್ದೇನೆ. ನಾನು ಮನುಷ್ಯ, ಅರೆ ಇಲ್ಲಿ ದೇವನಿದ್ದೇನೆ ಅನ್ನೋದ್ರದ ಭಾವಾರ್ಥ ಏನಿದೆ ಭರತಭಾಯಿ? ಸುಖಿ, ನನಗೆಲ್ಲ ಪ್ರಕಾರದ ಅನುಕೂಲ ಆಯ್ತರೆ. ನಾನು ಮನುಷ್ಯನಿದ್ದೇನೆ ಅನ್ನೋದ್ರ ಭಾವಾರ್ಥ ಹೇಳ್ರಿ ನೀವು. ಹೇಳ್ರಿ, ಯಾರು ಹೇಳ್ತೀರಿ? ಯಾರೂ ಹೇಳೋ ಸಾಧ್ಯ ಇಲ್ರಿ. ನಾನು ದೇವಿದ್ದೇನೆ ಅನ್ನೋದರದ ತಾತ್ಪರ್ಯ ಹೇಳಿತಾರೆ. ನನಗೇನ್ ಕಡಿಮೆ, ಎಲ್ಲಾ ಪ್ರಕಾರದಿಂದ ನಾನು ಸುಖಿ ಇದ್ದೇನೆ. ಮನೆ ಇದೆ, ಬೇಕಾದಷ್ಟು ಮನೆಯಲ್ಲಿ ಪದಾರ್ಥಗಳಿದಾವೆ, ಭೋಗ ಸಾಮಗ್ರಿಗಳಿದಾವೆ. ಮನೆಯ ಯಜಮಾನ ಅತ್ಯಂತ ಮನೆಯ ಹಾಗೂ ನನ್ನ ಸಲುವಾಗಿ ಪ್ರೀತಿಯುಳ್ಳವಿದ್ದಾನೆ, ಪ್ರಾಣಕ್ಕೆ ಪ್ರಾಣ ಕೊಡುವಂತ ಇದ್ದಾನೆ. ಇವು ಯಾವ ವಿಕಲ್ಪ ಇಲ್ಲ. ಆದರೆ ಅವನಿಗೆ ಅನಿಸ್ತಿದೆ ನಾನು ಸಂಪೂರ್ಣ ಸಂಪನ್ನ ಇದ್ದೇನೆ ಅನ್ನೋದು. ಇದು ನಾನು ದೇವನಿದ್ದೇನೆ ಇದರದ ತಾತ್ಪರ್ಯ. ನಾನು ಮನುಷ್ಯ ಇದ್ದೇನೆ ಇದರ ತಾತ್ಪರ್ಯ ಏನ? ವಿಚಾರ ಮಾಡಿ ನಾಳೆ ಹೇಳ್ತೇನೆ. ಮುಂದೆ ಹೋಗೋದೇನ್ರಿ? ಇಲ್ಲಿ ಗ್ರಂಥದೊಳಗೆ ಅದೇನ್ ಬೇಕಿಲ್ರಿ, ಅದು ಗೊತ್ತಾಯ್ತರಲ್ಲ. ಹೌದು, ಎಲ್ಲ ಹೇಳಿದಾರಲ್ಲ. ನಾನೇ ಜಾನನು, ನಾನೇ ಮೂರ್ಖನು, ನನ್ನ ಸತಿಸುತ್ತಾರ ಅಲ್ಲಿ ಚೇಡಾಲದೊಳಗೆ. ತನ್ನನ್ನು ತಾನು ಶ್ರೀಮಂತ ಅಂದ, ತನ್ನನ್ನು ತಾನು ದರಿದ್ರ ಅಂದ, ತನ್ನನ್ನು ತಾನು ಸುಖಿ ಅಂದ, ತನ್ನನ್ನು ತಾನು ದುಃಖಿ ಅಂದ. ಎಲ್ಲ ಅದ. ಅದು ಜೀವದ ಮಾತು. ಜೀವ ಘಳಿಗೆಗೊಂದ ತರ ಅಂತಾನೆ. ಮನುಷ್ಯ ಪರ್ಯಾಯದ ಮಾತಿಲ್ಲ, ಮನುಷ್ಯರಿಗೆ ತಿಳ್ಕೊಳ್ಳುವ ಮಾತಿದೆ ರೀ. ಮನುಷ್ಯ ಪರ್ಯಾಯದಲ್ಲಿ ಮಾತಿರ್ತಿದೆ, ಮನುಷ್ಯರಿಗೆ ಉಪದೇಶ ಇದೆ ಅಲ್ಲ, ಮನುಷ್ಯರು ತಿಳ್ಕೊಳ್ಳುವ ಮಾತಿದೆ. ಇಲ್ಲಿ ನಾನು ದೇವನಿದ್ದೇನೆ ಅನ್ನುವ ಅಭಿಪ್ರಾಯದೊಳಗ ನಾನು ಸುಖಿ ಇದ್ದೇನೆ, ಸಂಪನ್ನ ಇದ್ದೇನೆ ಅನ್ನುವ ತಾತ್ಪರ್ಯ ಹೊರಡಿತಾರೆ. ನಾನು ಮನುಷ್ಯ ಇದ್ದೇನೆ ಅನ್ನೋದರ ತಾತ್ಪರ್ಯ ಏನಿದೆ ರೀ? ಆ ಪ್ರಕಾರದ ತಾತ್ಪರ್ಯ ಬೇಕ್ರಿ. ನಾನು ಮನುಷ್ಯ ಇದ್ದೇನೆ ಅನ್ನೋದರ ತಾತ್ಪರ್ಯ ಏನು? ಅರೆ ದೇವನಿದ್ದೇನೆ ಅನ್ನೋದೇನಿದೆ ಅದ ಸ್ವಯಂ ಪ್ರಾಪ್ತ ಅಧಿಕಾರದ ಮಾತಿದೆ ರೀ. ನಾನು ಮನುಷ್ಯ ಇದ್ದೇನೆ ಅಂತಂದ್ರೆ ನಾನು ಬೇಕಾದ ಹಾಗೆ ಪ್ರಯತ್ನ ಮಾಡ್ಕೊಂಡು ಎಲ್ಲ ಸುಖ ಪ್ರಾಪ್ತ ಮಾಡ್ಕೊಳ್ತೇನೆ, ಪ್ರಯತ್ನ ಮಾಡಿ ಸುಖ ಪ್ರಾಪ್ತ ಮಾಡ್ಕೊಳ್ತೇನೆ. ತಿಳಿತಾ ಇದೆ ರೀ? ದೇವನಿಗೆ ಏನೂ ಮಾಡೋದಿರೋದಿಲ್ಲ, ದೇವನಿಗೆಲ್ಲ ಇದೆ ರೀ. ಮನುಷ್ಯ ಯಾರಿಗಂತರೂ ಯಾವ ಪುರುಷಾರ್ಥ ಮಾಡಿ ಪ್ರಾಪ್ತ ಮಾಡ್ಕೊಳ್ತಾನಲ್ಲ ಅವನಿಗೆ ಮನುಷ್ಯ ಅಂತಾರೆ. ಪ್ರಯತ್ನ ಪೂರ್ವಕ ಏನು ಬೇಕೋ ಅದನ್ನು ಪ್ರಾಪ್ತ ಮಾಡ್ಕೊಳ್ತಾನ್ರಿ, ಅವನಿಗೆ ಮನುಷ್ಯ ಅಂತಾರೆ. ಅರೇ ನನಗೆ ಸುಖ ಇದರ ಕೊರತೆ ಇದೆ ಅಲ್ಲ, ನಾಳೆ ಮಾಡ್ತೀನಿ ಬಿಡು ಪ್ರಯತ್ನ, ನಾಳೆ ನಿಯಮದಿಂದ ಆ ವಸ್ತು ನನ್ನ ಮನೆಗೆ ಬರ್ತಿದೆ. ಮನುಷ್ಯ ಶಬ್ದದ ತಾತ್ಪರ್ಯ ಏನ? ನನಗೆ ಯಾವುದು ಕೊರತೆ ಅನ್ನಿಸ್ತಿದಿಲ್ಲ ಅದನ್ನು ನಾನು ಸ್ವಯಂ ಪ್ರಯತ್ನದಿಂದ ಪ್ರಾಪ್ತ ಮಾಡ್ಕೊಳ್ತೇನೆ. ದೇವ ಶಬ್ದದ ಅರ್ಥ ಏನ? ನನಗೇನೂ ಕಮ್ಮಿ ಇಲ್ಲ. ತಿಳಿತೇನ್ರಿ ಭಾವ? ನನಗೇನೂ ಕಮ್ಮಿ ಇಲ್ಲ, ನಾನು ಸರ್ವ ಸಂಪನ್ನ ಇದ್ದೇನೆ. ಇದು ನಾನು ದೇವ ಇದ್ದೇನೆ ಅನ್ನುವುದರ ತಾತ್ಪರ್ಯ. ನಾನು ಮನುಷ್ಯ ಇದ್ದೇನೆ, ನಾನೇನು ತಿರಿಯಂಚಲ್ಲ. ನಾನು ಮನುಷ್ಯ ಇದ್ದೇನೆ ಅರ್ಥಾತ್ ನನಗೆ ಯಾವುದರ ಅವಶ್ಯಕತೆ ಅನ್ನಿಸ್ತಿದೆಯೋ ಅದು ನಾನು ಪ್ರಾಪ್ತ ಮಾಡ್ಕೊಳ್ತೇನೆ ನನ್ನ ಪ್ರಯತ್ನದಿಂದ ಅಂಥೇಳಿನ ಮನುಷ್ಯನಿಗೆ ಮಾನಕಷಾಯ ಎಂದಿದಾರ್ರಿ. ಮಾನಕಷಾಯದ ಮುಖ್ಯತೆ ಮನುಷ್ಯಗತಿಯಲ್ಲಿ ಯಾಕಂತಂದ್ರ ಯಾವುದು ಅವನಿಗೆ ಬೇಕನ್ನಿಸ್ತಿದೆನಾ ಅದನ್ನು ನಾವು ಪ್ರಾಪ್ತ ಮಾಡ್ಕೊಳ್ತೇನೆ ಅನ್ನುವ ಭಾವ ಅಭಿಮಾನದಿಂದ ಯೋಗ್ತಾರೆ. ಇನ್ನು ಅದೇ ಪ್ರಕಾರ ನಾನು ಸುಖಿ ಇದ್ದೇನೆ, ಯಾವ ದೇವಿದ್ದಾನೆ ಅರ್ಥಾತ್ ಸಂಪನ್ನ ಇದ್ದಾನೆ ಅವಂತೂ ನೋಡ್ರಿ ದೇವಗಳಿಗೇನು ಉಪದೇಶ ಹೇಳಿಲ್ಲ,
ಹೇಳಿದಾರೇನ್ರಿ? ಮನುಷ್ಯರಿಗೆ ಹೇಳಿದಾರ್ರಿ. ಹಾಗಾದ್ರೆ ಮನುಷ್ಯದ ದೇವ ಇದ್ದೇನೆ ಯಾವಾಗ ತಿಳಿತಾನೆ? ಯಾವಾಗ ಸಂಪನ್ನ ಇರ್ತಾನೆ ಯಾವಾಗ ತಿಳಿತಾನೆ. ದೇವಿದ್ದೇನೆ ಅನ್ನೋದಿದು ಶಬ್ದದ ಅರ್ಥ ಅಲ್ಲ, ಅದರದ ಭಾವ, ಅದರದ ತಾತ್ಪರ್ಯ. ನಾನು ದೇವಿದ್ದೇನೆ ಅರ್ಥಾತ್ ನಂದೆಲ್ಲ ನಡೀತಿದೆ, ನಾನು ಸಂಪನ್ನ ಇದ್ದೇನೆ, ಸರ್ವ ಸಂಪನ್ನ, ಅದು ದೇವರೇ. ನಾನು ಮನುಷ್ಯನಿದ್ದೇನೆ ಅಂತಂದ್ರೆ ಯಾವುದರ ಕೊರತೆ ನನಗೆ ಅನ್ನಿಸ್ತಿದೆಯೋ ಅದನ್ನು ನಾನು ಸ್ವಯಂ ಪ್ರಯತ್ನ ಪೂರ್ವಕ ಪ್ರಾಪ್ತ ಮಾಡ್ಕೊಳ್ತೇನೆ. ಇದು ಮನುಷ್ಯ ಇದ್ದೇನೆ ಅನ್ನುವುದರದ ತಾತ್ಪರ್ಯ. ಇನ್ನು ನಾನು ಸುಖಿ ಇದ್ದೇನೆ ಯಾವುದರಿಂದ? ದೇವ ಇರುವುದರಿಂದ, ಮನುಷ್ಯ ಇರುವುದರಿಂದ. ಇದು ಇಲ್ಲ ಅಂಥೇಳಿ ಭಾಸ ಆದ್ರೂ ಕೂಡ ಅದನ್ನ ನಾನು ತರ್ತೇನನ್ನುವ ಯಾವ ವಿಶ್ವಾಸ ಇದೆಯಲ್ಲ ಅದರಿಂದ ಸುಖಿ ಅದೆ. ಅದು ಇಲ್ಲದೆ ಇರೋ ವೇಳೆದೊಳಗೆ ಹೇಳಿದ್ದನಲ್ಲ, ಹಿಂದಕ್ಕ ನೌಕರಿಗೆ ಜಾಯಿನ್ ಆಗ್ತಾನ್ರಿ ಯಾವನೋ ಓರ್ವ ತರುಣ, ವಿದ್ಯಾ ಸಂಪನ್ನ, ಬುದ್ಧಿ ಸಂಪನ್ನ ಯಾವನೋ ಓರ್ವ ತರುಣ ಕೆಲಸಕ್ಕ ಹಾಜೀರಾಗ್ತಾನೆ. ಆ ವೇಳೆದೊಳಗ ಅವನದೆಲ್ಲ ಗೊತ್ತು ಆದದ್ದು ಇದೆ, ಮಾತುಕತೆ ಆದದ್ದು ಇದೆ. ಏನ ಈಗಿನ ಇದರಲ್ಲ ಇಂಜಿನಿಯರ, ಅವರ ಇವರ ಆಫೀಸರ, ಇಷ್ಟು ಪಗಾರ ಅಂಥೇಳಿ ಸಂಭಾವನೆ ಅಂಥೇಳಿ. ಆ ಸಂಭಾವನೆಗೆ ಯೋಗ್ಯವಾದಂಥ ಒಂದೂ ಪ್ರವೃತ್ತಿ ಅವ ಇನ್ನೂ ಮಾಡಿಲ್ಲ. ಮಾಡಿದಾನೇನ್ರಿ? ಇವತ್ತೇ ಹಾಜರಾಗಿದ್ದಾನ್ರಿ. ಒಂದೂ ಪ್ರವೃತ್ತಿ ಅರ್ಥಾತ್ ಒಂದೂ ಕೆಲಸ ಆ ಸಂಭಾವನೆಗೆ ಯೋಗ್ಯವಾದಂಥ ಕೆಲಸ ಒಂದು ಮಾಡಿಲ್ಲ. ಆದ್ರೆ ಅವನಿಗೆ ಪೂರಾ ವಿಶ್ವಾಸ ಇದೇನಿಲ್ರಿ? ಇದೇನಿಲ್ರಿ? ಇದು ಮನುಷ್ಯ. ಆ ವಿಶ್ವಾಸದಿಂದ ಅವನು ಸುಖಿ ಅದನ್ರಿ. ಎಲ್ಲ ಮನುಷ್ಯನಿಗಿದೆ, ನನಗಿದೆ ಅಂತ ಹೇಳಿ ತಿಳ್ಕೊಳ್ಳೋದು. ನಾನು ದೇವಿದ್ದೇನೆ ಯಾವಾಗಂತನೂ ನನಗೇನು ಕಡಿಮೆ, ನಾನು ಸರ್ವ ಸಂಪನ್ನಿದ್ದೇನೆ ಯಾವಾಗ ಅವನಿಗೆ ಭಾಸ ಆಗ್ತಿದೆಯಲ್ಲ. ಬೇಕಾದ್ರೆ ನಾವು ಗುಡಿಸಲೊಳಗನೆ ಇರಲಿ, ಅವನಿಗೇನೊಂದು ಅರಮನೆ ಅಂಥದ್ದು ಮನೆ ಬೇಕು, ಮನೆ ತುಂಬ ಸುಖಾಸನ ಭೋಗ ಸಾಮಗ್ರಿ ಬೇಕು, ಆಳು ಕಾಳು ಬೇಕು, ಹೀಗೆ ನಿಯಮಿಲ್ಲ. ಗುಡಿಸಲಿನಲ್ಲಿ ಕೂಡ ಒಬ್ಬೊಬ್ಬ ಮನುಷ್ಯ ಅಥವಾ ಜೀವ ಒಂದೊಂದು ಸಲ ಹೀಗೆ ಭಾವನೆ ಮಾಡ್ತಾನೆ, ನಾನೇ ಏನ ದೇವನ ಹಾಗೆ ಸಂಪನ್ನ. ಅದೇ ಈ ಭಾವನೆಗಳ ಸಲುವಾಗಿ ಪರವಸ್ತುವಿನ ಪಾತ್ರ ಏನೂ ಇಲ್ರಿ. ಈ ಭಾವನೆಗಳನ್ನ ಮಾಡ್ಲಿಕ್ಕೆ ಸ್ವತಂತ್ರದನ್ರಿ, ಯಾವ ಪರವಸ್ತುವಿನ ಅವಶ್ಯಕತೆ ಇಲ್ಲ. ನಾನು ದೇವಿದ್ದೇನೆ ಅನ್ಬೇಕಾದ್ರೆ ಇವನಿಗೇನು ಯಾವಾಗದ ಒಂದು ಸಮಯದ ಭಾವ ಇದೆ ರೀ. ಯಾವಾಗ ತನ್ನಷ್ಟಕ್ಕೆ ತಾನು ಸಂಪನ್ನತೆಯ ಅನುಭವ ಮಾಡ್ತಾನೋ ಆ ವೇಳೆದೊಳಗೆ ದೇವನ ಹಾಗೆ. ಯಾವ ವೇಳೆದೊಳಗೆ ತನ್ನ ಕರ್ತೃತ್ವದ ವಿಶ್ವಾಸ ಮಾಡ್ತಾನೋ ಆ ವೇಳೆದೊಳಗೆ ಮನುಷ್ಯನ ಹಾಗೆ. ಇನ್ನು ಸುಖಿ ಯಾವಾಗ? ಆ ಪರಪದಾರ್ಥ ಮತ್ತು ಪರಪದಾರ್ಥಕ್ಕೆ ಸಂಬಂಧಿಸಿದ ತನ್ನತನದ ಭಾವ ಏನಿದೆಯಲ್ಲ ಅದರ ಮೇಲೆ ಅವನ ಸುಖ, ಅವನ ದುಃಖ ಸುಖ ನಿರ್ಭರ ಇದೆ. ಇನ್ನು ಎಷ್ಟೋ ಕಾಲ ಕಳೆದ ನಂತರ ಕೂಡ ದುಃಖಿ ಯಾವಾಗ? ಎಷ್ಟೋ ಕಾಲ ಕಳೆದ ನಂತರ ಕೂಡ ಯಾವುದೋ ಒಂದು ವಿಷಯದ ಪ್ರಾಪ್ತಿ ಅವನಿಗೆ ಎಷ್ಟೋ ಪ್ರಯತ್ನ ಮಾಡಿದರೂ ಆಗದಿದ್ರ ಆವಾಗ ಅವನು ದುಃಖಿ ಒಂದು ಕ್ಷಣ. ಇದು ಒಂದು ಮಾತ್ರ ಇಲ್ಲಿ ಪೂರ್ಣ ಆಗಲಿಲ್ಲ. ಆದರೆ ಇನ್ನು ಮತ್ತೊಂದು ಪ್ರಕಾರ ದುಃಖಿ ಹೇಗ ಅಂತಂದ್ರೆ, ನೀವೀಗ ನಿಮ್ಮ ನಿಮ್ಮ ಮನೆಯ ಯಜಮಾನತ್ವವನ್ನು ನಿರ್ವಹಿಸ್ತಾ ಇರುವ ವೇಳೆದೊಳಗೆ ದೇವನ ಹಾಗೆ ಇದ್ದೀರಿ. ಹೌದು ಅಥವಾ ಅಲ್ಲ? ಯಾವನೋ ಓರ್ವ ಮನುಷ್ಯ ದೇವನ ಹಾಗೆ ಅನುಭವ ಮಾಡ್ತಾನ್ರಿ. ಅರ್ಥಾತ್ ಸಂಪೂರ್ಣ ತನ್ನ ಕೈಯೊಳಗನೆ ಇದೆಯಲ್ಲ ಎಲ್ಲ. ಏನ? ಜಡ ವಸ್ತು, ಸಂಪೂರ್ಣ ಸಂಯೋಗಿ ವಸ್ತು. ಅವು ಬೇಕಾದ್ರೆ ಚೇತನ ಇರಲಿ ಅಚೇತನ ಇರಲಿ. ಪತ್ನಿ ಎಲ್ಲಿ ತನಕ ಮಾತು ಕೇಳ್ತಾಳು ಅಲ್ಲಿ ತನಕ, ಮಗ ಎಲ್ಲಿ ತನಕ ಅಜ್ಞಾಧಾರಿ ಅದನೋ ಅಲ್ಲಿ ತನಕ. ಇವು ತನ್ನನ್ನೇನು ತಿಳಿತಾನೋ ದೇವ ತಿಳಿತಾನ, ಮನುಷ್ಯ ತಿಳಿತಾನ, ಸುಖಿ ತಿಳಿತಾನ್ರಿ. ಈ ಮೂರನ್ನು ಒಂದರೊಳಗೆ ಹಾಕೋದು ಇವಾಗ ಏನ್ರಿ? ಅಧಿಕಾರ ತನ್ನ ಕೈಯಲ್ಲೇ ಇದೆ, ಮತ್ತು ಸಂಪೂರ್ಣ ಜಡಚೇತನ ಪದಾರ್ಥಗಳ ತನ್ನ ಇಚ್ಛೆಯ ಹಾಗೆನ ಪರಿಣಮಿಸಿದ ಹಾಗೆ ಕಂಡು ಬರ್ತಾ ಇದೆ. ಅವಾಗ ಇವೇನಿದ್ದಾನೋ? ದೇವನೂ ಇದ್ದಾನೋ, ಮನುಷ್ಯನೂ ಇದ್ದಾನೋ, ಸುಖಿನೂ ಇದ್ದಾನೋ. ಇನ್ನೊಂದು 20, 25, 30, 40 ವರ್ಷ ಕಳೆದ ನಂತರ ಮಕ್ಕಳು ದೊಡ್ಡವರಾಗ್ತಾಳ್ರಿ, ಪತ್ನಿ ವೃದ್ಧ ಆಗ್ತಾಳ್ರಿ, ಪತ್ನಿ ಮಗನ ಜೊತೆಗೆ ಒಂದಾಗ್ತಾಳ್ರಿ. ಅರೆ ಇದು ಸಂಸಾರದ ನಿಯಮ ಇದೆ.
ಪತ್ನಿ ಯಾವಾಗಲೂ ಮಗ ದೊಡ್ಡವಾದ ಅಂತಂದ್ರೆ ಮಗನಿಗೆ ಸಾಥ್ ಕೊಡ್ತಾಳ್ರಿ. ಮಗ ತಂದೆ ಏನಾದರೂ ಅವರಿಬ್ಬರಲ್ಲೇ ಆಯ್ತು ಅಂತಂದ್ರೆ ಪತಿಗೆ ಸಾಥ್ ಕೊಡುವುದಿಲ್ರಿ. ಇದು ಸಂಸಾರದ ನಿಯಮ ಇದೆ. ಎಲ್ಲರೇ ತಪ್ಪಿ ಇರ್ತಾರೆ ಒಬ್ಬೊಬ್ಬರ ಅಂಥವ್ರ. ಹಾಗಾದ್ರೆ ಇಂಥ ಅವಸ್ಥೆಯೊಳಗೆ ಅವನು ದುಃಖಿ ಆಗ್ತಾನೆ. ಏನೂ ನಡೆಯುವುದಿಲ್ಲ, ಶರೀರದಲ್ಲಿ ಸಾಮರ್ಥ್ಯ ಇಲ್ಲ, ಮಕ್ಕಳ ಹೆಂಡ್ರ ಎಲ್ಲ ವಿರೋಧಿಗಳಾಗಿ ವರ್ತಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಸುಮ್ಮ ಕೂಡ್ಕೆ ಅನ್ನತ್ತೀಗ ನಿಮಗ ಅಂತ ಕೇಳ್ತಾಳ್ರಿ ಪತ್ನಿ. ಅವಳ ಮಗನಿಗೆ ದುಃಖ ಆಗಬಾರ್ದು ಅನ್ನೋದು ಅಭಿಪ್ರಾಯ ಇದೆ. ಆದ್ರೆ ಮಗ ಅವನಿಗೂ ಮಗ ಇದ ಅನ್ನೋದು ಅವಳ ಬುದ್ಧಿಯೊಳಗೆ ಇಲ್ವೇ ಇಲ್ರಿ. ಆವಾಗ ದುಃಖಿ ಆಗ್ತಾನೆ. ಯಾವಾಗ ದೇವ ಇರು ವೇಳೆದೊಳಗೆ. ಎಂಥ ದೇವ? ಆಸ್ತಿ ಎಲ್ಲ ಅವನ ಹೆಸರಿಗೆ ಇದೆ, ಜಗತ್ತೆಲ್ಲ ಅವನನ್ನ ಮಾಲೀಕ ಅಂತ ಹೇಳಿ ತಿಳಿದಿದೆ ಅಂದ್ರೆ ದೇವರದನ್ರಿ ಅವ. ಅದನ್ನೆಲ್ಲ ಆ ರೂಪದಿಂದ ನಿರ್ವಹಿಸಿಕೊಂಡು ಬಂದಿದ್ದಾನೆ ಅವನೇ ಅಂದ್ರೆ ಮನುಷ್ಯದನ್ರಿ. ಆದ್ರೆ ಸುಖಿ ಇಲ್ಲ, ದುಃಖಿ. ಇದು ಸಂಸಾರದೊಳಗ ನಿಮ್ಮ ಜೀವನದೊಳಗೆ ಬರೆದಿದ್ರನು ಇನ್ನೊಬ್ಬರ ಜೀವನದೊಳಗೆ ನೋಡಿದಿರೋ ಅಥವಾ ಇಲ್ರಿ? ಇದೇ ಪ್ರಕಾರ ಆಗಿರುವುದನ್ನು ನೋಡಿದಿರ ಅಥವಾ ಇಲ್ರಿ? ನಾನೇ ಒಬ್ಬರು ನೋಡಿದ್ದೀನಿ. ನಾನು ದೇವನಿದ್ದೇನೆ. ಇಲ್ಲಿ ಜೀವದ ಮಾತು ಹೇಳ್ತಾ ಇದ್ದಾರೆ. ಜೀವನಿಗೆ ತಿಳಿಸಿಕೊಡ್ತಾ ಇದ್ದಾರೆ, ಮನುಷ್ಯನಿಗೆ ತಿಳಿಸಿಕೊಡ್ತಾ ಇಲ್ಲ. ದೇವನಿಗೆಲ್ಲ ಮನುಷ್ಯನಿಗೆ ಅಂತ ಹೇಳಿ ಹೇಳಿತು, ನನಗಂತ ಹೇಳಿ ಹೇಳಿತು. ಈಗ ಮನುಷ್ಯನಿಗೆ ತಿಳಿಸಿಕೊಡ್ತಾ ಇಲ್ಲ. ಯಾರಿಗೆ ತಿಳಿಸಿಕೊಡ್ತಾ ಇದ್ದರು? ಯಾವನಿಗೆ ತನ್ನ ಕಲ್ಯಾಣದ ಅಭಿಲಾಷೆ ಇದೆಯೋ ಅವನಿಗೆ. ಸಂಪದ ಇದ್ದರೆ ತೆಗಿರಿ ಕೈಯೊಳಗೆ. ಈಗ ಎಲ್ಲಿ ಬಂದಿರ್ತಲ್ಲ ಅಲ್ಲೇ ಇದೆ. ಯಾರಿಗೆ ಹೇಳ್ತಾರೆ ಇದು ಪೂರಾ ಪ್ರಶ್ನೆಯ ಉತ್ತರ ಓದ್ತೇನೆ ನೋಡ್ರಿ. ಇದಂತೂ ತುಂಬಾ ಉಚ್ಚ ತರಗತಿಯ ಮಾತು ಇದೆ ಅಲ್ಲವೇನು? ಪ್ರಶ್ನೆ ಇತ್ತು. ಸಹೋದರನೇ, ನಿನ್ನ ಮಹಾನತೆಯ ಎದುರಿಗೆ ಇವು ಯಾವುವು ಉಚ್ಚವಾದ ಮಾತುಗಳೆಲ್ಲ. ಅಯ್ಯ ಮಹನೀಯನೇ, ನಿನ್ನ ಮಹಾನತೆಯ ಮಾತನ್ನೇನು ಹೇಳುವುದು? ಸರ್ವಜ್ಞ ಭಗವಂತರುಗಳ ವಾಣಿಯಲ್ಲಿ ಕೂಡ ನಿನ್ನ ಪೂರ್ಣ ಸ್ವರೂಪವು ಬರುವ ಸಾಧ್ಯತೆ ಇಲ್ಲ. ಅಂಥ ಮಹಿಮಾವಂತನಾದ ಪದಾರ್ಥನು ನೀನು ಸ್ವಯಂ ಇರುವೆ. ನೀನು ಅನಂತ ಜ್ಞಾನಮಯ, ಅನಂತ ದರ್ಶನಮಯ, ಅನಂತ ಆನಂದಮಯ, ವೀತರಾಗಮಯ, ಸ್ವಚ್ಛತಾಮಯ, ಪ್ರಭುತೆಯ ಮಯನಾದ ಭಗವಾನ ಆತ್ಮನಿರುವೆ. ನಿನ್ನನ್ನು ವರ್ಣ ಮೊದಲಾದ ಭೇದ ಉಳ್ಳವನೆಂದು ಹೇಳುವುದಂತೂ ವ್ಯವಹಾರವಿದೆ, ಅಸತ್ಯಾರ್ಥ ದೃಷ್ಟಿ ಇದೆ. ಆಹಾ, ಒಂದು ಸಮಯದ ಸಲುವಾಗಿ ಭೇದಾದಿಗಳ ರೂಪದ ಪರ್ಯಾಯಗಳು ತಿಳಿಯುವುದರಲ್ಲಿ ಬರುತ್ತವೆ. ಆದರೆ ತ್ರಿಕಾಲಿ ಶುದ್ಧ ದ್ರವ್ಯವು ಎಂದೂ ಭೇದಾದಿಗಳ ರೂಪವಾಗಿಯೇ ಇಲ್ಲ. ಆತ್ಮನು ತ್ರಿಕಾಲಿ ಜ್ಞಾನಮಯನಾದ ಭೂತಾರ್ಥ ವಸ್ತುವಿದ್ದಾನೆ. ಅವನು ಎಂದೂ ರಾಗದಿಂದ ತನ್ಮಯನಾಗುವುದೇ ಇಲ್ಲ. ಅವನು ರಾಗದಿಂದ ಯಾವಾಗಲೂ ಭಿನ್ನನಾಗಿಯೇ ಇರುತ್ತಾನೆ. ಆದುದರಿಂದ ನೋಡ್ರಿ ಎಂಥ ಅದ್ಭುತ ಮಾತು. ಆದುದರಿಂದ ರಾಗವುಳ್ಳ ಜೀವನೆಂದು ಹೇಳಿ ಅನಂತರ ಅವನನ್ನು ಜ್ಞಾನಮಯನೆಂದು ತಿಳಿಸಿಕೊಡಲಾಗಿದೆ. ಈ ಯಾವ ದಯೆ, ದಾನ, ವ್ರತ, ಭಕ್ತಿ ಮೊದಲಾದವುಗಳ ವಿಕಲ್ಪಗಳಿವೆ, ರಾಗಗಳಿವೆ. ಅವುಗಳಲ್ಲಿ ಚೈತನ್ಯತೆಯು ಇಲ್ಲವೇ ಇಲ್ಲ. ಮತ್ತು ಅವು ಪುದ್ಗಲದ ಜೊತೆಯಲ್ಲಿ ಆದಂಥ ಭಾವಗಳಿವೆ. ಆದುದರಿಂದ ಅವನ್ನು ಪುದ್ಗಲದ ಜಾತಿಯವುಗಳೆಂದು ಹೇಳಲಾಗಿದೆ. ಇದು ಯಾರ ಸಲುವಾಗಿದೆ? ಯಾರಿಗೆ ಆತ್ಮ ಕಲ್ಯಾಣದ ಇಚ್ಛೆ ಇದೆಯೋ ಅದು ಸ್ಪಷ್ಟ ರೂಪದಿಂದ ವಾಕ್ಯ ಬಂದದ್ದೇ ಇದೆ ಇವತ್ತಿನ ವಾಚನದೊಳಗೆ. ಇಲ್ಲಿ ಎಲ್ಲ ಓದಬೇಕಾಗೋದು. ಇಲ್ಲೇ ನೋಡ್ರಿ, ಹಿಂದಿನ ಪುಟದೊಳಗೆ 302ನೇ ಪುಟ ಕೆಳಗಿನ ಲೈನ್ ರೀ. ಕೆಳಗೇನು ಒಂದೇ ಇದಲ್ಲ, ಅದಕ್ಕಿಂತ ಮೇಲೆ ಅಯ್ಯ ಸೋದರನೇ. ಸಿಕ್ಕಿತೇನ್ರಿ? ಅಯ್ಯ ಸೋದರನೇ,
ಯಾವ ಸೋದರ? ಅಯ್ಯ ಸೋದರನೇ, ಇದಂತೂ ಹೋಗಲಿ, ಇದಂತೂ ಯಾರಿಗೆ ವಾಸ್ತವದಲ್ಲಿ ಆತ್ಮಾನುಭವ ಮಾಡಿಕೊಳ್ಳುವುದಿದೆ ಅವರಿಗೆ ತಿಳಿದು ಬರುವ ಸಾಧ್ಯತೆ. ಯಾರಿಗೆ ಬರೋದಪ್ಪ? ಯಾರಿಗೆ ಓದೋದಿದೆ, ಯಾರಿಗೆ ಆತ್ಮನ ಅನುಭವ ಮಾಡೋದಿದೆ ಅಲ್ಲ ಅವರಿಗೆ ತಿಳಿದು, ಇದಂತೂ ಅವರಿಗೆ ತಿಳಿದು ಬರುವ ಮಾತು. ಆದಿದೇವನ ವೈರಾಗ್ಯದ ಸನ್ನಿವೇಶದೊಳಗೆ ನೀಲಾಂಜನೇಯ ನೃತ್ಯ ಆಗ್ತಿದೆಯಲ್ಲ, ಆ ನೀಲಾಂಜನೇಯ ನೃತ್ಯದ ಹಿಂದೇನು ಹಾಡಿದೆಯಲ್ಲ, ನೃತ್ಯದ ಹಾಡು ಸೋನ್ಗಡ ಪಂಚಕಲ್ಯಾಣಿಕದೊಳಗಿಂದ ನಾಭಿನಂದನ ಹಾಡಿದೆಯಲ್ಲ, ಅದರಲ್ಲಿ ಒಂದು ಮಾತು ಬರ್ತಿದೆ, ಭವ್ಯ ಜನೋಂಕೋ ಮಾತ್ರ ಶರಣ. ಪ್ರಭು, ನೀ ಭವ್ಯ ಜನರಿಗೆ ಮಾತ್ರ ಶರಣಿದ್ದಿ. ಇದರದ ತಾತ್ಪರ್ಯ ಏನ್ರಿ? ಉಳಿದವರಿಗೆ ಶರಣಿಲ್ಲ ಅಂತಂದ್ರೆ ಇಲ್ಲಲ್ಲ. ಮಾತ್ರ ಶಬ್ದದ ಪ್ರಯೋಗ ಇದೆಯಲ್ಲ, ಏನಿದೆ? ಭವ್ಯ ಜನೋಂಕೋ ಮಾತ್ರ ಶರಣ. ಹೋಗಿ ಕೇಳೋದ್ರಿ, ಎಲ್ಲರ ಮೊಬೈಲ್ದೊಳಗೆ ಬಾರಿಸ್ತಾ ಇರ್ತೈತೆ ಅದ ಹಾಡು. ಬಹಳ ಸುಂದರ ತೋರಿಸಿದ್ದಾರೆ. ನೀಲಾಂಜನೆ ಲಯ ಆದದ್ದ ಮತ್ತು ನೀಲಾಂಜನೆ ಉದ್ಭವ ಆದದ್ದ. ಭವ್ಯ ಜನೋಂಕೋ ಮಾತ್ರ ಶರಣ. ಏನಿದೆ ವಿಜಯಭಾಯಿ ಶಬ್ದದ ಅರ್ಥ? ಭವ್ಯ ಜನೋಂಕೋ ಮಾತ್ರ ಶರಣ. ಅದರೊಳಗೆ ಅರ್ಥ ಏನೋ ಸ್ಪಷ್ಟನೇ ಇದೆಯಲ್ಲ, ತಮಗೆ ಅನ್ನಿಸ್ತಿದೆ ರೀ, ಆದರೆ ನನಗೆ ಅದು ವಿಶೇಷ ಅರ್ಥಭಾಸ ಆಗ್ತಾ ಇದೆಯಲ್ಲ. ಭವ್ಯ ಜನೋಂಕೋ ಮಾತ್ರ ಶರಣ ಏನಂದ್ರೆ, ಅಭವ್ಯರನ್ನೇನು ಆಶ್ರಯ ಮಾಡೋದನ್ನ ಸಾಧ್ಯ ಇಲ್ಲ, ಕೇವಲ ಭವ್ಯ ಜನರಿಗೇನ ಶರಣಿದ್ದೀರಿ, ಹೀಗೆ ಅಲ್ಲೇನ್ರಿ? ಅಲ್ಲ, ಹಾಗಾದ್ರೆ ಹೇಗೆ? ಯಾಕೆ ಈ ಕಡೆದೇನೂ ಉತ್ತರ ಇಲ್ಲ? ಭವ್ಯ ಜನೋಂಕೋ ಮಾತ್ರ ಶರಣ. ಅರೆ, ಭವ್ಯ ಜನರ ಇದು ಒಂದರದ್ದೇ ಆಶ್ರಯ ಮಾಡ್ತಾರೆ. ಮಾತ್ರ ಅನ್ನೋದ, ಅರೆ ನಿನ್ನ ಆಶ್ರಯವನ್ನ ಮಾತ್ರ ಮಾಡ್ತಾರೆ ಪ್ರಭು. ಭವ್ಯ ಜನರ ಇನ್ನೊಬ್ಬರ ಆಶ್ರಯ ಮಾಡೋ ಸಾಧ್ಯ ಇಲ್ಲ. ಭವ್ಯ ಜನರು ಮಾತ್ರ ನಿನ್ನ ಆಶ್ರಯ ಮಾಡ್ತಾರೆ, ಈಗ ಇಷ್ಟು ಕೆಳದರ್ಜೆಯ ಅರ್ಥ ಅದಲ್ಲ. ಭವ್ಯ ಜನರ ಕೇವಲ ನಿಂದ ಮಾತ್ರ ಆಶ್ರಯ ಮಾಡ್ತಾರಪ್ಪ. ನೀನು ಒಬ್ಬ, ಭವ್ಯ ಜೀವಗಳ ಅನಂತಲ. ಹಾಗಾದ್ರೆ ನಿನ್ನ ಆಶ್ರಯ ಮಾತ್ರ ಮಾಡ್ತಾರಂದ ಮೇಲೆ ನೀನು ಅವರಿಗೆ ಆಶ್ರಯ ಕೊಡುವಂಥವಾಗ ನೀನು ನಿನ್ನಲ್ಲೇ ನಿಂತುಕೊಂಡು ಅವರ ಸ್ವರೂಪವನ್ನು ಹೇಳಪ್ಪ. ಅವರು ತಮ್ಮ ಸ್ವರೂಪವನ್ನು ಕೇಳುವ ಸಲುವಾಗಿ ನಿನ್ನದು ಮಾತ್ರ ಆಶ್ರಯ ಮಾಡವರದರು. ಅವರನ್ನು ಯಾಕೆ ಕಾಯಿಸ್ತಾ ಇದ್ದೀನಿ? ಬಿಟ್ಟುಬಿಡಿ ರಾಜ್ಯಾವಸ್ಥೆಯನ್ನು. ಅವರಿಗೆ ಇನ್ನೊಬ್ಬರು ಯಾವುದೋ ಶರಣಿಲ್ಲ, ಇನ್ನೊಂದು ಯಾವ ಜಡ ಪದಾರ್ಥ ಅಥವಾ ಚೈತನ್ಯ ಪದಾರ್ಥ ಅವರಿಗೆ ಶರಣಿಲ್ಲ. ನಿನ್ನಾಶ್ರಯ ಮಾಡುವ ಸಲುವಾಗಿ ಅವರು ಕಾಯ್ದು ಕೂತಿದ್ದಾರೆ. ನೀ ಇನ್ನೂ ಇಲ್ಲಿ ಎಷ್ಟು ವರ್ಷ ಇರ್ತೀಪ? ನೀಲಾಂಜನೇಯ ನೃತ್ಯ ಯಾವುದರ ಸಲುವಾಗಿ ಆಯಿತು? ಆದಿದೇವನಿಗೆ ವೈರಾಗ್ಯ ಬಂದ ಆದಿದೇವ ತನ್ನ ಸ್ವರೂಪದ ಸಾಧನೆಯ ಮೂಲಕ ಅರಹಂತ ಅರ್ಥಾತ್ ಸಕಲ ಪರಮಾತ್ಮ ದಶೆಗೆ ಏರಿ ಪರಮಾತ್ಮ ಸ್ವರೂಪವನ್ನು ಜೀವರುಗಳಿಗೆ ತಿಳಿಸಿಕೊಡುವ ಸಲುವಾಗಿ ನೀಲಾಂಜನೇಯ ನೃತ್ಯ ಇದೆ. ಭವ್ಯ ಜನೋಂಕೂ ಮಾತ್ರ ಶರಣ. ಅವರಿಗೆ ಶರಣ ಕೊಡೋದು ಬಿಟ್ಟ ನೀ ಎಲ್ಲಿ ಇಲ್ಲೇ ಉಳಿದಿದೆಯಪ್ಪ? ಇನ್ನೂ ಎಷ್ಟು ಕಾಲ ಉಳಿತಿ? ಈಗ ಇದಂ ಎಂತು ಕಡೆಗಣಿಪೆಂ ಅಂತ ಆದಿದೇವ ಪಂಪ ಹೇಳಿದ. ಈಗ ಅರೆ ನೀಲಾಂಜನೆ ಪ್ರತ್ಯಕ್ಷ ಸತ್ತೋಗಿದ್ದಾಳೆ, ಇನ್ನೊಬ್ಬಳೆ ನೀಲಾಂಜನೆ ನೃತ್ಯ ಮಾಡ್ತಾ ಇದ್ದಾಳೆ. ಇದನ್ನ ಪ್ರತ್ಯಕ್ಷ ನೋಡಿದೇನಲ್ಲ ನಾ. ಆದಿದೇವರ ಅಂತರಂಗ ಹೇಳ್ತಾ ಇದೆ, ಈಗ ಮೋಹ ಹೇಳ್ತಾ ಇದೆ, ನಡೀಲಿ ಇನ್ನೊಂದು ಸ್ವಲ್ಪ ದಿವಸ ಇಲ್ಲಿ
ಸಂಸಾರದೊಳಗನ 83 ಲಕ್ಷ ಪೂರ್ವರೇ ಏನು ಅವ್ರದ್ದು ಮೋಹ ಎಳಿತಾ ಇದೆ. ಎಂಥದ್ದಿದೆ ಆ ಮೋಹ, ಎಂಥದ್ದಿದೆ ಆ ಮೋಹ. ಅನಂತಾನುಬಂಧಿ ಹೋದದ್ದೇ ಇದೆ, ಅಪ್ರತ್ಯಾಖ್ಯಾನಾವರಣ ಹೋದದ್ದೇ ಇದೆ, ಪ್ರತ್ಯಾಖ್ಯಾನ ಅತ್ಯಂತ ಮಂದಾದದ್ದೇ ಇದೆ. ಅಂಥ ಮೋಹ ಹೇಳ್ತಾ ಇದೆ. ತೀರ್ಥಂಕರ ಪ್ರಕೃತಿ ಮತ್ತು ಸಭೆಯೊಳಗೆ ಯಾರಾದರೂ ದೇವಗಳದಾರೆ. ಅಲ್ಲಿ ಅದಕ್ಕೆಲ್ಲ ಮಾಲೀಕ ಇರುವಂತಹ ಜೀವದ ಅಂತರಂಗ ಹೇಳ್ತಾ ಇದೆ. ಆಗ ಇನ್ನೊಂದು ಮನಸ್ಸು ಹೇಳ್ತಿದೆ, ಈಗಳ್ ಇಂತಿದಂ ಕಡೆಗಣಿಪೆಂ, ಇದನ್ನು ಹೇಗೆ ಅಲ್ಲಗಳಲ್ಲಿ ನಾನು ನೃತ್ಯ ಮಾಡ್ತಾ ಮಾಡ್ತಾ ಸತ್ತು ಹೋಗಿದಾಗಲ್ಲ, ಈ ಸಂಸಾರದ ಅಸಾರತೆಯನ್ನು ಹೇಗೆ ಇಲ್ಲ ಅಂಥೇಳಿ ಅನ್ಲಿ, ಈ ಸಂಸಾರ ಸಾರ ರೂಪಿದೆ ಅಂಥೇಳಿ ಆಗ ಮನ್ನಿಸಲಿ. ಅದಕ್ಕೆ ಆ ನೀಲಾಂಜನೆ ನೀಡ್ತಾ ಇರುವಂಥ ಬೋಧ ಅಲ್ಲಿ ಭಾವ ಏನಾಗ್ತಾ ಇದೆ, ಬೀಜ ರೂಪದಿಂದ ಮೊಳಿತಾ ಇದೆ. ನೀಲಾಂಜನೆ ಏನು ಹೇಳು, ಭವ್ಯ ಜನೋಂಕೋ ಮಾತ್ರ ಶರಣ. ಪ್ರಭು ನೀನು ಒಬ್ಬನೇ ಶರಣಿದ್ದೆ ಭವ್ಯ ಜೀವರುಗಳಿಗೆ. ಹೀಗಿರುವೆಳೆದೊಳಗ ನೀನು ಅವನಿಗೆ ಶರಣಾಗುವ ಕಾರ್ಯ ಮಾಡಬೇಕೆಂದು ಬೇಡ. ಇನ್ನೂ ರಾಜ್ಯಾವಸ್ಥೆಯಲ್ಲಿ ಎಷ್ಟು ದಿವಸ ನಿಲ್ಲು. ಅದ್ಭುತ ಮಾತು. ಇಲ್ಲೇನು ಹೇಳ್ರು, ಇದಂತೂ ಯಾರಿಗೆ, ಇದಂತೂ ಯಾರಿಗೆ, ಏನ ಓದಲ್ಲ, ಇದಂತೂ ಯಾರಿಗೆ ಆತ್ಮಾನುಭವ ಮಾಡಿಕೊಳ್ಳುವುದಿದೆ ಅವರಿಗೆ ತಿಳಿದು ಬರುವ ಸಾಧ್ಯತೆ ಇದೆ. ಅರ್ಥಾತ್ ಅವರ ಸಲುವಾಗಿ ಹೇಳಿದ್ದ ಇದೆ, ಎಲ್ಲರ ಸಲುವಾಗಿ ಹೇಳಿಲ್ಲ. ಎಲ್ಲರ ಸಲುವಾಗಿ ಹೇಳೋದು ಸಾಧ್ಯ ಇಲ್ಲ. ಯಾರಿಗೆ ಕೇವಲ ಆತ್ಮಾನುಭವ ಮಾಡಿಕೊಳ್ಳೋದು ಒಂದೇ ಒಂದು ಗುರಿ ಇದೆಯೋ ಅವರ ಸಲುವಾಗಿ ಹೇಳಿದ್ದಾರೆ.